ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कृष्णं वन्दे जगद्गुरुं। हरि ओಂ। ಶ್ಲೋಕ ಸಂಖ್ಯೆ 8ರಿಂದ 11 ತನಕ ವಿಶ್ವರೂಪ ಭಕ್ತರ ವರ್ಣನೆ ಮತ್ತು ವಿಶ್ವರೂಪ ಭಕ್ತಿಯ ಪ್ರಯೋಜನವನ್ನ ನಾವು ನೋಡಿದ್ದೇವೆ. ವಿಶ್ವರೂಪ ಭಕ್ತರನ್ನ ಭಗವಂತ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಈ ಶಬ್ದಗಳಲ್ಲಿ ನಿಷ್ಕಾಮವಾಗಿ ವಿರಾಟ್ ಈಶ್ವರನನ್ನ ಭಜಿಸುವವರು ಎಂಬುದಾಗಿ ಹೇಳಿರುವುದು ಕಾಣಿಸುತ್ತೆ. ಅಂಥವರಿಗೆ ಜ್ಞಾನಯೋಗದ ವ್ಯವಸ್ಥೆಯನ್ನು ನಾನೇ ಮಾಡ್ತೇನೆ ಅಂತ ದದಾಮಿ ಬುದ್ಧಿಯೋಗಂತಂ ಅಂದ್ರೆ ಅರ್ಥಾತ್ ವಿಶ್ವರೂಪ ಉಪಾಸನೆಗೆ ಫಲ ಏನಪ್ಪಾ ಅಂದ್ರೆ ಅಜ್ಞಾನ ನಿವೃತ್ತಿ ಪೂರ್ವಕ ಆತ್ಮಜ್ಞಾನ ಪ್ರಾಪ್ತಿ. ಆತ್ಮಜ್ಞಾನವೇ ಅದಕ್ಕೆ ಫಲ. ಆತ್ಮಜ್ಞಾನದ ಫಲ ಏನಪ್ಪಾ ಅಂದ್ರೆ ಜೀವನ್ಮುಕ್ತಿ. ಆದ್ರಿಂದ ಆತ್ಮಜ್ಞಾನದವರೆಗೆ ಬಂದು ಬಿಟ್ರೆ ಆಯ್ತು, ಮುಕ್ತಿ ಅಂತ ಇನ್ನು ಬೇರೆ ಸ್ಟೆಪ್ ಇಲ್ಲ, ಜ್ಞಾನವೇ ಮೋಕ್ಷ. ಆದ್ರಿಂದ ವಿಶ್ವರೂಪ ಉಪಾಸನೆಗೆ ಫಲ ಏನಪ್ಪಾ ಅಂದ್ರೆ ಅಂಥವನು ಸಾಧನ ಚತುಷ್ಟಯ ಸಂಪನ್ನನಾಗ್ತಾನೆ, ಜ್ಞಾನ ಯೋಗ್ಯತೆಯನ್ನ ಪ್ರಾಪ್ತಿ ಮಾಡಿಕೊಳ್ತಾನೆ, ಈಶ್ವರನ ಅನುಗ್ರಹದಿಂದ ಶಾಸ್ತ್ರ ಮತ್ತು ಗುರುಗಳ ಸಂಪರ್ಕಕ್ಕೆ ಬರ್ತಾನೆ. ಆ ಮೂಲಕವಾಗಿ ಜೀವ ಬ್ರಹ್ಮ ಐಕ್ಯ ಜ್ಞಾನವನ್ನ ಅವನು ಪಡಿತಾನೆ. ಜ್ಞಾನದಿಂದ ಮೋಕ್ಷವಾಗುತ್ತೆ. ಇಂತಹ ಒಂದು ಮಹತ್ವವಾದ ಫಲವನ್ನ ವಿಶ್ವರೂಪ ಈಶ್ವರ ಉಪಾಸನೆಗೆ ದೇವರು ಹೇಳ್ತಾ ಇದ್ದಾನೆ. ಆದ್ರಿಂದ ನಾವು ಏನು ಮಾಡಬೇಕಪ್ಪ ಅಂದ್ರೆ ಈಗಾಗಲೇ ಜ್ಞಾನ ಯುಗಕ್ಕೆ ನಾವು ಪ್ರವೇಶ ಮಾಡಿದ್ರೆ, ಸಾಧನ ಚತುಷ್ಟಯ ಸಂಪನ್ನರಾಗಿದ್ದರೆ ಅದರಲ್ಲಿ ಮುಂದುವರಿಯಬೇಕು. ಇಲ್ಲ ಸಾಧನ ಚತುಷ್ಟಯದ ಅವಶ್ಯಕತೆ ಇದೆ ಅಂದ್ರೆ ಮತ್ತೆ ವಿಶ್ವರೂಪ ಉಪಾಸನೆ ಮತ್ತು ಕರ್ಮಯೋಗ. ಕರ್ಮಯೋಗದ ಇನ್ನೊಂದು ಮುಖ ಅಂದ್ರೆ ವಿಶ್ವರೂಪ ಉಪಾಸನೆ. ಜಗತ್ತೆಲ್ಲವೂ ಈಶ್ವರ ಭಾವನೆಯನ್ನು ಕಾಣುವಂಥದ್ದು. ಅದರಿಂದಾಗಿ ಮನಸ್ಸಿನ ರಾಗದ್ವೇಷ ಶಿಥಿಲವಾಗಿ ಮನಸ್ಸು ಸಮತ್ವ ಬುದ್ಧಿಗೆ ಬರುವಂಥದ್ದು. ಅದೇ ಜ್ಞಾನ ಯೋಗ್ಯತಾ ಪ್ರಾಪ್ತಿ. ಜ್ಞಾನ ಯೋಗ್ಯತಾ ಪ್ರಾಪ್ತಿ ಇಲ್ಲದೆ ಜ್ಞಾನ ಯೋಗವಿಲ್ಲ. ಹಾಗಿರುವುದರಿಂದ ಮೋಕ್ಷ ಸಾಧನೆಗೆ ನಾನು ಏನು ಮಾಡಬೇಕು ಅಂದ್ರೆ ಆರಂಭದ ಹೆಜ್ಜೆಯಾಗಿ ವಿಶ್ವರೂಪ ಈಶ್ವರನ ಭಕ್ತಿಯನ್ನು ಮಾಡಬೇಕು. ಭಕ್ತಿ ಎಂದಾಗ ಅಲ್ಲಿ ಕರ್ಮಯೋಗ ಪ್ಲಸ್ ಉಪಾಸನೆ ಎರಡು ಸೇರ್ಕೊಂಡು ಬಿಡ್ತದೆ. ಅಂದ್ರೆ ಬಾಹ್ಯ ಪ್ರಪಂಚದಲ್ಲಿ ವ್ಯವಹಾರ ಮಾಡುವಾಗ ಈಶ್ವರನೇ ಇದೆಲ್ಲವೂ ಎಂಬುದಾಗಿ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವಂಥದ್ದು. ಧ್ಯಾನ ಮಾಡುವಾಗ ಅಥವಾ ಜಪ ಮಾಡುವಾಗ ನನ್ನ ಕೃಷ್ಣ ನನ್ನ ರಾಮ ವಿಶ್ವರೂಪನು, ಅವನಲ್ಲಿ ವಿಶ್ವರೂಪ ಭಾವನೆಯನ್ನ ಇಟ್ಟು ಅವನನ್ನ ಧ್ಯಾನಿಸುವಂಥದ್ದು. ಆ ರೀತಿ
ಉಪಾಸನೆ ಮತ್ತು ಕರ್ಮಯೋಗಗಳಿಂದ ಒಬ್ಬ ಸಾಧಕನು ಭಗವಂತನನ್ನ ಸತತವಾಗಿ ಭಜಿಸಿದರೆ ಅವನು ಜ್ಞಾನ ಯೋಗಕ್ಕೆ ಅರ್ಹನಾಗ್ತಾನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಈಶ್ವರ ನಾನೇ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಇಷ್ಟಾದ ಮೇಲೆ ಇಲ್ಲಿಗೆ ಮುಗಿಯಿತು ವಿಷಯ. ಏನು? ವಿಶ್ವರೂಪೋಪಾಸನೆ ಅಂದ್ರೆ ಜ್ಞಾನ ಪ್ರಾಪ್ತಿ. ಆದರೆ ಅರ್ಜುನ 10ನೇ ಅಧ್ಯಾಯವನ್ನು ಇನ್ನೂ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದಾನೆ. ಆದ್ದರಿಂದ ಶ್ಲೋಕ ಸಂಖ್ಯೆ 12ರಿಂದ 18 ತನಕ ಅರ್ಜುನನ ಪ್ರಾರ್ಥನೆ ಬರುತ್ತದೆ. 7 ಶ್ಲೋಕಗಳಲ್ಲಿ ಅರ್ಜುನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಈ ವಿಭೂತಿ ಅಂತ ಅಲ್ಲಲ್ಲಿ ಏನು ಭಗವಂತ ಹೇಳಿದ್ದನೋ ಅದನ್ನು ವಿಸ್ತಾರವಾಗಿ ಹೇಳು ಎಂಬುದಾಗಿ ಪ್ರಾರ್ಥನೆ. ವಿಶ್ವರೂಪ ಮತ್ತು ವಿಭೂತಿ ಈ 2 ಶಬ್ದಗಳಿಗೆ ಅರ್ಥ ಏನಪ್ಪಾ ಅಂದ್ರೆ, ವಿಶ್ವವೇ ಭಗವಂತನ ರೂಪ ಅಂದಾಗ ವಿಶ್ವರೂಪ, ವಿಶ್ವ ಏವ ಭಗವಂತನ ರೂಪ. ಅದರಲ್ಲಿ ಆಯ್ಕೆ ಮಾಡುವ ವಸ್ತುಗಳು ಯಾವುದಿಲ್ಲ ವಿಶ್ವರೂಪ ದೃಷ್ಟಿಯಲ್ಲಿ. ಆದರೆ ವಿಭೂತಿ ಉಪಾಸನೆಯಲ್ಲಿ ದಿವ್ಯವಾದಂತಹ, ಸಾತ್ವಿಕವಾದಂತಹ, ವಿಶಿಷ್ಟವಾದಂತಹ ಭಗವಂತನ ಅಭಿವ್ಯಕ್ತಿಗಳನ್ನು ಗುರುತಿಸಲಾಗ್ತದೆ. ಅದು ಉಪಾಸನೆಗಾಗಿ ಒಂದು ಧ್ಯೇಯವನ್ನು ಇಟ್ಕೊಂಡು ಏಕರೂಪ ಭಕ್ತಿಯನ್ನ ಮಾಡುವುದಕ್ಕಾಗಿ, ಇಷ್ಟ ದೇವತಾ ಉಪಾಸನೆಯನ್ನು ಮಾಡುವುದಕ್ಕಾಗಿ ಒಂದು ವಿಶೇಷವಾದ ಭಗವಂತನ ಅಭಿವ್ಯಕ್ತಿಯನ್ನ ತೆಗೆದುಕೊಂಡ್ರೆ ಅದು ವಿಭೂತಿ ಉಪಾಸನೆ ಅಂತ ಹೇಳ್ತಾರೆ. ಆ ವಿಭೂತಿಯಲ್ಲಿಯೇ ವಿಶ್ವರೂಪ ಭಗವಂತನನ್ನು ಉಪಾಸನೆ ಮಾಡುವಂಥದ್ದು. ಆಮೇಲೆ ಕಾಣುವುದೆಲ್ಲವೂ ಆ ವಿಶ್ವರೂಪವೇ ಎಂಬುದಾಗಿ ದೃಷ್ಟಿ ಬರುತ್ತಲ್ಲ, ಅದು ವಿಶ್ವರೂಪ ಉಪಾಸನೆ. ಒಂದೇ ಪದಾರ್ಥದಲ್ಲಿ, ಒಂದೇ ವಸ್ತುವಿನಲ್ಲಿ ಭಗವತ್ ತತ್ವವನ್ನು ಅನುಸಂಧಾನ ಮಾಡಿದರೆ ಅದು ವಿಭೂತಿ. ಇಡೀ ಸೃಷ್ಟಿಯಲ್ಲಿ ಭಗವಂತನನ್ನ ಅನುಸಂಧಾನ ಮಾಡಿದರೆ ಅದು ವಿಶ್ವರೂಪ ಭಕ್ತಿ. ಆರಂಭದಲ್ಲಿ ವಿಭೂತಿಯಿಂದ ಆರಂಭಿಸಬೇಕು, ಕೊನೆಗೆ ಅದು ವಿಶ್ವರೂಪದಲ್ಲಿ ಒಂದಾಗ್ತದೆ. ವಿಶ್ವರೂಪ ಭಕ್ತಿಯಲ್ಲಿ ಒಂದು ವಿಶಿಷ್ಟವಾದ ವಸ್ತುವನ್ನು ಆಯ್ದುಕೊಳ್ಳುವಂಥದ್ದಿಲ್ಲ. ಎಲ್ಲವೂ ಕೂಡ ಜಗತ್ತಿನಲ್ಲಿ ತೋರುವಂಥದ್ದೆಲ್ಲವೂ ಕೂಡ, ಅನುಭವಕ್ಕೆ ಬರುವ ಎಲ್ಲವೂ ಕೂಡ ಬುದ್ಧಿರ್ಜ್ಞಾನವ ಸಮೂಹ ಎಂಬುದಾಗಿ ಆಂತರಿಕ ಮತ್ತು ಬಾಹ್ಯ ಪ್ರಪಂಚ ಎಲ್ಲವೂ ಭಗವಂತನೇ ಎಂಬುದಾಗಿ ನೋಡುವಂಥದ್ದೇ ವಿಶ್ವರೂಪ ಭಕ್ತಿ. ಅದಕ್ಕೆ ಮುನ್ನ ವಿಭೂತಿಯನ್ನ ಉಪಾಸಿಸಬೇಕು. ಇಷ್ಟ ದೇವತಾ ಉಪಾಸನೆ ಅಥವಾ ಏಕರೂಪ ಭಕ್ತಿ ಎಂಬುದಾಗಿ ಕರೀತಾರೆ. ಅದನ್ನು ವಿಸ್ತಾರವಾಗಿ ಕೇಳಬೇಕು ಅಂತ ಅರ್ಜುನನಿಗೆ ಬಯಕೆ. ಆದ್ದರಿಂದ 12ರಿಂದ 18ರವರೆಗೆ ಅರ್ಜುನ ಪ್ರಾರ್ಥನೆ ಮಾಡಿಕೊಳ್ತಾನೆ. ಅದರಲ್ಲಿ ಆರಂಭದಲ್ಲಿ 4 ಶ್ಲೋಕಗಳಲ್ಲಿ ಭಗವಂತನನ್ನು ಸ್ತುತಿಸ್ತಾನೆ. ಭಗವಂತನ ಶ್ರೇಷ್ಠತೆಯನ್ನ ಭಗವಂತನ ಮುಂದೆಯೇ ಹೇಳ್ತಾನೆ. ಕೊನೆಯ 3 ಶ್ಲೋಕಗಳಲ್ಲಿ ತನ್ನ ಪ್ರಾರ್ಥನೆ ಏನು, ನನ್ನ ಬಯಕೆ ಏನು ಎಂಬುದನ್ನು ಭಗವಂತನ ಮುಂದೆ ಇಡ್ತಾನೆ. ಮೊದಲು ನಮಕ, ಆಮೇಲೆ ಚಮಕ. ವೇದದಲ್ಲಿ ರುದ್ರ ಪ್ರಶ್ನ ಮತ್ತು ಚಮಕ ಪ್ರಶ್ನ ಅಂತ ಬರ್ತದೆ. ಆ ನಮಕ ಪ್ರಶ್ನದಲ್ಲಿ ಭಗವಂತನ ಸ್ತುತಿ, ಅವನ ಒಂದೊಂದು ವಿಶೇಷತೆಯನ್ನು ಹೇಳುತ್ತಾ ಅವನಿಗೆ ನಮಸ್ಕಾರ ಮಾಡೋದು. ಅದರಿಂದ ಭಗವಂತನು ಸಂತುಷ್ಟಿಗೊಳ್ತಾನೆ. ಸಂತುಷ್ಟಿಗೊಂಡ ತಕ್ಷಣ ಅವನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ಕೇಳಿಕೊಳ್ಳುವಂಥದ್ದು ಚಮಕ ಪ್ರಶ್ನ ಅಂತ. ಹಾಗೆ ದೇವಸ್ಥಾನಕ್ಕೆ ಹೋಗಿ ನೇರವಾಗಿ ದೇವರನ್ನ ಕೇಳುವಂಥದ್ದು ಕ್ರಮ ಅಲ್ಲ. ಮೊದಲು ಅವನನ್ನು ಸ್ತುತಿಸಬೇಕು, ಭಗವಂತನು ಸಂತುಷ್ಟನಾಗಬೇಕು.
ಅವನಿಗೆ ನಮಸ್ಕಾರಾದಿ ಕ್ರಿಯೆಯನ್ನ ಮಾಡಬೇಕು, ಸೇವೆಯನ್ನ ಮಾಡಬೇಕು. ಹಣ್ಣು, ಕಾಯಿ ಮುಂತಾದವುಗಳನ್ನು ಕೊಟ್ಟು ಸೇವೆಯನ್ನು ಮಾಡಬೇಕು, ನಮಸ್ಕಾರವನ್ನು ಮಾಡಬೇಕು, ಸ್ತುತಿಯನ್ನು ಮಾಡಬೇಕು, ಕೊನೆಗೆ ಕೇಳಿಕೊಳ್ಬೇಕು. ಕೆಲವರು ಹಾಗೆ ಮಾಡಲ್ಲ. ದೇವಸ್ಥಾನಕ್ಕೆ ಹೋಗೋದು, ನೇರವಾಗಿ ಶಾಪಿಂಗ್ ಲಿಸ್ಟ್ ಅನ್ನು ಹೇಳೋದು ದೇವರಿಗೆ, ಇಲ್ಲ ಚಾರ್ಜ್ ಶೀಟ್ ಅನ್ನ ಹೇಳೋದು. ಅಂದ್ರೆ ಕಂಪ್ಲೇಂಟ್ಸ್ ಮಾಡೋದು ಅಥವಾ ಬಯಕೆಯನ್ನ ದೇವರ ಮುಂದೆ ಹೇಳ್ಕೊಳ್ಳೋದು. ಇದು ಕ್ರಮ ಅಲ್ಲ. ನಾನು ಎಷ್ಟೋ ಸಲ ನೋಡ್ತೇನೆ, ದೇವಸ್ಥಾನಕ್ಕೆ ಹೋಗುವಾಗ ಎಷ್ಟೋ ಜನರು ಆ ನಿಯಮವನ್ನೇ ಅನುಸರಿಸೋದಿಲ್ಲ. ದೇವರ ಸಮೀಪಕ್ಕೆ ಹೋಗುವಾಗ ಒಂದು ಹಣ್ಣು, ಕಾಯಿ ತೆಗೆದುಕೊಂಡು ಹೋಗಬೇಕು, ಊದಿನ ಕಡ್ಡಿ, ಭಗವಂತನಿಗೆ ಅರ್ಪಿಸುವಂತಹ ಶುದ್ಧವಾದಂತಹ ದ್ರವ್ಯಗಳು, ಹೂವು ಮುಂತಾದವುಗಳನ್ನ ತೆಗೆದುಕೊಂಡು ಹೋಗ್ಬೇಕು. ಅದು ಸೇವೆಯ ಪ್ರತೀಕ. ಸಂಸ್ಕೃತದಲ್ಲಿ ಒಂದು ಸುಭಾಷಿತವೇ ಇದೆ, ರಿಕ್ತಹಸ್ತಂ ನ ಗಚ್ಚೇತ ಬಾಲಾನಾಂ ದೈವತಂ ಗುರುಂ ಅಂತ. ಬಾಲಾನಂ ದೈವತಂ ಗುರುಂ. ಮಕ್ಕಳನ್ನ ನೋಡುವಾಗ, ದೇವರನ್ನ ನೋಡ್ಲಿಕ್ಕೆ ಹೋಗುವಾಗ, ಗುರುಗಳನ್ನ ನೋಡ್ಲಿಕ್ಕೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬಾರದು ಅಂತ. ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ತೋಟದಲ್ಲಿಯೇ ಬೆಳೆದಿರುವಂತ, ಹಾಗೊಂದೊಮ್ಮೆ ಇಲ್ಲ ಅಂದ್ರೆ ಕೊಂಡುಕೊಂಡು ಹೋಗಬೇಕಾದದ್ದು ಮತ್ತು ಶುಚಿರ್ಭೂತರಾಗಿ ಹೋಗಬೇಕಾದದ್ದು. ಅದರಲ್ಲಿ ವಸ್ತ್ರ ಸಂಹಿತೆ ಅಂತ, ವಸ್ತ್ರದ ಶಿಸ್ತು ಏನಿದೆ ಅದನ್ನ ಅನುಸರಿಸಬೇಕು. ಅದೆಲ್ಲವೂ ಭಾವಜಾಗೃತಿಗೆ ಮುಖ್ಯವಾಗ್ತದೆ. ನಮ್ಮ ಭಾರತೀಯ ವೇಷಭೂಷಣಗಳಲ್ಲಿ ಹೋಗುವುದರ ಬದಲಾಗಿ ಪರಕೀಯರ ಇಂಗ್ಲಿಷ್ ವೇಷಭೂಷಣಗಳಲ್ಲಿ ದೇವಸ್ಥಾನಕ್ಕೆ ಹೋಗುವುದನ್ನು ನೋಡಿ ವ್ಯಥೆ ಆಗ್ತದೆ. ಯಾಕಂದ್ರೆ ಭಗವಂತನಿಗೆ ನಾವು ಮುಂದಾಗಿ ನಿಲ್ಲುವಾಗ ನಮ್ಮ ಪರಂಪರೆಯ, ನಮ್ಮ ಸನಾತನ ಶ್ರೇಷ್ಠ ಪರಂಪರೆಯ ವಸ್ತ್ರ ಸಂಹಿತೆಯನ್ನ ನಮಗೆ ಧರಿಸ್ಲಿಕ್ಕೆ ಆಗುವುದಿಲ್ಲ ಅಂದ್ರೆ ಇದನ್ನು ಎತ್ತಿ ಹಿಡಿಯೋದು ಯಾರು? ಮತ್ತು ಅದು ಸರಿಯಾದ ಪ್ರಕ್ರಿಯೆಯಲ್ಲಿ ಪ್ರಾರ್ಥನೆ ಆಗದೇ ಇದ್ದ ಪಕ್ಷದಲ್ಲಿ ಫಲ ಸಿಗುವಂಥದ್ದು ಸಾಧ್ಯ? ಸ್ನಾನ ಮಾಡದೆ ಹೋಗುವಂಥದ್ದು, ಅಶುಚಿಯಾದ ವಸ್ತ್ರಗಳನ್ನು ಧರಿಸಿ ಹೋಗುವಂಥದ್ದು, ಪಿಕ್ನಿಕ್ ಆಟಿಟ್ಯೂಡ್ ಅಂತ ಹೇಳ್ತಾರೆ, ಹಾಗೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಎಲ್ಲ ದೈವಾಪಚಾರವಾಗ್ತದೆ. ಅಲ್ಲಿ ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ಪಾಪ ಕಟ್ಟಿಕೊಂಡು ಬಂದಾಗ ಆಗ್ತದೆ. ಅನ್ಯ ಕ್ಷೇತ್ರೇ ಕೃತಂ ಪಾಪಂ ದೈವಕ್ಷೇತ್ರೇ ವಿನಶ್ಯತಿ. ದೈವಕ್ಷೇತ್ರೇ ಅಥವಾ ತೀರ್ಥಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಬೇರೆ ಕ್ಷೇತ್ರಗಳಲ್ಲಿ ಮಾಡಿರತಕ್ಕಂತಹ ತಪ್ಪು ದೇವಸ್ಥಾನದಲ್ಲಿ, ತೀರ್ಥಕ್ಷೇತ್ರದಲ್ಲಿ ಅದು ತೊಳೆಯಲ್ಪಡ್ತದೆ. ಅಲ್ಲಿಯೇ ಹೋಗಿ ತಪ್ಪು ಮಾಡಿದ್ರೆ, ಹಾಗೆ ನಾವು ಬರೀ ಕೈಯಲ್ಲಿ ಹೋಗಬಾರದು. ಏನಾದ್ರೂ ಸೇವೆಯ ಸೂಚಕವಾಗಿ, ಸೇವೆಯ ದ್ಯೋತಕವಾಗಿ ಏನಾದ್ರೂ ಒಂದಿಷ್ಟನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗ್ಬೇಕು. ಹೋದ ತಕ್ಷಣ ಅಲ್ಲಿ ಕೈಕಾಲು ತೊಳೆದ ಒಳಗೆ ಪ್ರವೇಶ ಮಾಡಬೇಕು. ದೇವಸ್ಥಾನದ ಹೊರಗಡೆಗೆ ನಳ ಇರ್ತದೆ, ನೀರು ಇರ್ಲಿಕ್ಕೇ ಬೇಕು. ಕೈಕಾಲು ಮುಖವನ್ನ ತೊಳೆಯದೆ ಪ್ರವೇಶ ಮಾಡಕೂಡದು. ಚಪ್ಪಲಿಯನ್ನು ಬಹಳ ದೂರ ಬಿಟ್ಟಿರಬೇಕು. ಅದು ಒಂದು ದೊಡ್ಡ ಚಿಂತೆ ಆಗಿದೆ. ಚಪ್ಪಲಿಯನ್ನು ದೇವಸ್ಥಾನದಲ್ಲಿ ಬಿಡೋದು, ಅದು ಒಳಗಡೆ ಹೋದ್ಮೇಲೆ ಅದರದೇ ಚಿಂತೆ ಶುರುವಾಗ್ತದೆ. ಅದಕ್ಕೆ ಯಾವುದು ಯೋಗ್ಯವೋ ಅಂಥದ್ದೇ ಹಾಕೊಂಡು ಹೋಗ್ಬೇಕು, ಬಹಳ ದೂರ ಬಿಡ್ಬೇಕು. ಕೆಲವರನ್ನೆಲ್ಲ ನಾನು ನೋಡ್ತೇನೆ, ದೇವಸ್ಥಾನ ಮುಂಭಾಗದಲ್ಲಿ ಚಪ್ಪಲಿ ಬಿಡೋದು, ಗೋಶಾಲೆಯ ಮುಂಭಾಗದಲ್ಲಿ, ಯಾಗಶಾಲೆಯ ಮುಂಭಾಗದಲ್ಲಿ, ದೇವಸ್ಥಾನದ ಮುಂಭಾಗದಲ್ಲಿ ಚಪ್ಪಲಿಯನ್ನು ಬಿಡಕೂಡುದು. ಇದೆಲ್ಲ ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಅಂತ. ನಾವು ಆದರವನ್ನು, ಗೌರವವನ್ನು ಹೇಗೆ ತೋರಿಸ್ಬೇಕು, ನಾವು ಯಾವ ಭಾವನೆ ಇಟ್ಕೊಂಡು ಹೋಗ್ತೇವೋ ಆ ರೀತಿ ನಮ್ಗೆ ಫಲ ಆಗತ್ತೆ. ಯಾದೃಶಿ ಭಾವನಾ ಕುರಿಯಾತ್ ಸಿದ್ಧಿರ್ಭವತಿ ತಾದೃಶಿ ಅಂತ. ಶುಚಿರ್ಭೂತರಾಗಿರ್ಬೇಕು, ಭಗವಂತನ ಸೇವೆಯನ್ನ ಮಾಡಿ, ಯಥಾಶಕ್ತಿ ಸೇವೆ. ಸಾಧ್ಯ ಅಂದ್ರೆ ದೇವಸ್ಥಾನದ ಹೊರಗಡೆಗೆ ಹಿಡಿಯಿದ್ರೆ ಗುಡಿಸ್ಬೇಕಲ್ಲಿ, ಕಸ ಬಿದ್ಕೊಂಡಿದ್ರೆ. ಆದ್ರೆ ಎಷ್ಟೋ ಜನ ಅಲ್ಲೇ ಕಸ ಹಾಕಿ ಬರ್ತದೆ. ಭಗವಂತನ ಗುಡಿಯ ಪ್ರದಕ್ಷಿಣೆಯನ್ನು, ಮೂರ್ತಿ ಪ್ರದಕ್ಷಿಣೆಯನ್ನು ಮಾಡಿ
ಅಲ್ಲೇ ಕುಳಿತು ಸ್ತೋತ್ರಾದಿಗಳನ್ನ ನಾಮಜಪವನ್ನ ಹೇಳಿ ಧ್ಯಾನಾದಿಗಳನ್ನು ಮಾಡಿಕೊಂಡು ಆಮೇಲೆ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಎಲ್ಲಿ ವಿಷಯ ಬಂತು ಅಂತ ನಾನು ಹೇಳಿದೆ, ಆದ್ರೆ ಇವತ್ತಿನ ಮಕ್ಕಳಲ್ಲಿ ನಾವು ಆ ಸಂಸ್ಕಾರವನ್ನು ಬೆಳೆಸಬೇಕು ಅಂತ. ಭಾರತೀಯ ಪರಂಪರೆಯ ಆಚರಣೆಗಳು ಎಷ್ಟು ಶ್ರೇಷ್ಠವಾದದ್ದು. ತೀರ್ಥಕ್ಷೇತ್ರ ಯಾತ್ರೆ ಇರ್ಬೋದು, ದೇವಸ್ಥಾನ ದರ್ಶನ ಇರ್ಬೋದು, ಇವುಗಳಲ್ಲೆಲ್ಲ ಒಂದು ಕ್ರಮ ಇದೆ, ಒಂದು ವಿಧಿ ಇದೆ. ಪ್ರದಕ್ಷಿಣೆ ಮಾಡುವುದಕ್ಕೊಂದು ವಿಧಿ ಇದೆ, ತೀರ್ಥ ಪ್ರಸಾದ ತೆಗೆದುಕೊಳ್ಳೋದಕ್ಕೊಂದು ವಿಧಿ ಇದೆ. ಎಷ್ಟೋ ಸಲ ಪ್ರಸಾದವನ್ನು ತೆಗೆದುಕೊಳ್ತಾರೆ, ಆರತಿಯನ್ನೇ ತೆಗೆದುಕೊಳ್ತಾರೆ. ಆರತಿಯನ್ನು ತೆಗೆದುಕೊಂಡು ಎರಡು ಕೈಯಲ್ಲಿ ಆರತಿ ತೆಗೆದುಕೊಂಡು ಏನೇನೋ ಮಾಡ್ತಾರೆ, ತಲೆಗೆ ಮುಟ್ಟೋದು, ಬೇರೆ ಬೇರೆ ಕಡೆಯಲ್ಲಿ ಮುಟ್ಕೊಳ್ಳೋದು. ಹಾಗಲ್ಲ, ಬಲಗೈಯಲ್ಲಿ ಆರತಿಯನ್ನು ತೆಗೆದುಕೊಳ್ಳಬೇಕು ಅಂತ ಇದೆ ಕ್ರಮ. ಬಲಗೈಯಲ್ಲಿ ಅದರ ಆರತಿಯ ಈ ಜ್ವಾಲೆ ಏನಿದೆ ಅದು ಭಗವಂತನಿಗೆ ದರ್ಶಿಸಿದ್ದು, ಅದರ ಸ್ಪರ್ಶನವನ್ನು ಮಾಡಿ ಕಣ್ಣಿಗೆ ಒತ್ತುಕೊಳ್ಳುವಂಥದ್ದು. ಅದರ ಆ ಜ್ಯೋತಿ ಕಣ್ಣಿನ ಮೂಲಕ ನಮ್ಮೊಳಗಡೆಗೆ ಪ್ರವೇಶಿಸಲಿ, ನಮ್ಮ ಹೃದಯ ಪವಿತ್ರವಾಗಲಿ ಅಂತ ಪ್ರತಿಯೊಂದಕ್ಕೊಂದು ಅರ್ಥ ಇದೆ. ಅಲ್ಲಿ ತೀರ್ಥ ಕೊಟ್ಟಾಗ ಕುಳಿತುಕೊಂಡು ತೀರ್ಥವನ್ನು ಕುಡಿಬೇಕು. ತೀರ್ಥ ಪ್ರಸಾದ ಸ್ವೀಕಾರ ಮಾಡುವಾಗ ಕುಳಿತುಕೊಳ್ಬೇಕು. ಹಾಗೆ ಇದೆಲ್ಲವನ್ನ ನಾವು ಕಲಿತುಕೊಳ್ಳಬೇಕು, ಕಲಿಸಬೇಕು. ಶಿಷ್ಟಾಚಾರ ಎಂಬುದಾಗಿ ಹೇಳ್ತಾರೆ. ಅರ್ಜುನ ಶಿಷ್ಟಾಚಾರವನ್ನ ಇಲ್ಲಿ ಅನುಸರಿಸ್ತಾ ಇದ್ದ. ಭಗವಂತನನ್ನು ಕೇಳಬೇಕು, ಆದ್ರೆ ಅವನಿಗೇನು ಆ ನಿಯಮ ಇರಲಿಲ್ಲ. ಅದು ಗುರು ಶಿಷ್ಯ ಸಂಬಂಧ. ಪ್ರಶ್ನೆ ಕೇಳಲಿಕ್ಕೆ ಇರೋನು ಶಿಷ್ಯ, ಉತ್ತರ ಹೇಳಲಿಕ್ಕೆ ಇರೋನು ಕೃಷ್ಣ. ಅದು ಅವರ ಸಂಬಂಧ ಒಪ್ಪಂದ ಆಗಿಬಿಟ್ಟಿದೆ. ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿಬಿಟ್ಟಿದ್ದಾನೆ, ಕೃಷ್ಣ ಒಪ್ಕೊಂಡಿದ್ದಾನೆ. ಮತ್ತೆ ಯಾವತ್ತು ಪ್ರಶ್ನೆ ಕೇಳ್ಬೋದಿತ್ತು, ಆದ್ರೆ ಅವನು ಶಿಷ್ಟಾಚಾರವನ್ನು ಅನುಸರಿಸ್ತಾನೆ. ಅರ್ಜುನ ಏನ್ ಹೇಳ್ತಾನೆ? ಭಗವಂತನನ್ನ ಸ್ತುತಿಸ್ತಾನೆ ಆರಂಭದಲ್ಲಿ 4 ಶ್ಲೋಕಗಳು. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಮಾದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಮೇ. ಅರ್ಜುನ ಹೇಳ್ತಾನೆ, ಏ ಭಗವಂತ, ನೀನು ಬಹಳ ದೊಡ್ಡವನು ಅಂತ. ಸ್ತುತಿ ಅಂದ್ರೆ ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ ಅಂತ ಹೇಳ್ತಾರೆ. ಗುಣಿಯಲ್ಲಿರುವ ಗುಣಗಳನ್ನ ಎತ್ತಿ ಹೇಳುವುದಕ್ಕೆ ಸ್ತುತಿ ಅಂತ. ಗುಣಿಯಲ್ಲಿರದ ಗುಣಗಳನ್ನ ಹೇಳುವುದನ್ನ ಅತಿಶಯೋಕ್ತಿ ಅಂತ ಹೇಳ್ತಾನೆ, ಹೊಗಳೋದು ಅಂತ. ಅದು ಬೇರೆ, ಇದು ಬರೀ ಹೊಗಳೋದ, ಇಲ್ಲದ ಗುಣವನ್ನು ಹೇಳೋದಲ್ಲ. ಇರುವ ಗುಣಗಳನ್ನೇ ನಾವು ಹೇಳಿದರೆ ಅದನ್ನ ಸ್ತುತಿ, ಸ್ತವನ, ಸ್ತೋತ್ರ ಎಂಬುದಾಗಿ ಕರೀತಾರೆ. ಇಲ್ಲಿ ಭಗವಂತನ ಇರುವ ಗುಣಗಳನ್ನು ಹೇಳ್ತಾ ಇದ್ದಾನೆ. 9 ಗುಣಗಳನ್ನು ಹೇಳಿದ್ದಾನೆ. ಪರಂ ಬ್ರಹ್ಮ, ಪರಂ ಧಾಮ, ಪರಮಂ ಪವಿತ್ರಂ 3 ಆಯ್ತು. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ 9 ಆಯ್ತು. ಯಾರಿದೆಲ್ಲ? ಭವಾನ್ ಅಂದ್ರೆ ನೀನು. ಹೇ ಕೃಷ್ಣ, ನೀನು ಪರಂಬ್ರಹ್ಮ, ನೀನು ಶ್ರೇಷ್ಠವಾದ ಬ್ರಹ್ಮ ಇದ್ದೀಯಾ. ಬ್ರಹ್ಮ ಅಂದ್ರೆ ದೊಡ್ಡವನು ಅಂತ ಅರ್ಥ. ದೊಡ್ಡದು ಬ್ರಹ್ಮ ಅಂದ್ರೆ ಬೃಹಧಾತುವಿಗೆ ದೊಡ್ಡದು ಅಂತ ಅರ್ಥ. ನಿರತಿಶಯ ಬೃಹತ್ವಾತ್ ಬ್ರಹ್ಮ, ಅತ್ಯಂತ ದೊಡ್ಡದು ಅಂತ ಬ್ರಹ್ಮ ಶಬ್ದಕ್ಕೆ ಅರ್ಥ. ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಈಗ ಆಕಾಶ ದೊಡ್ಡದು ಅಂತ ಕಾಣಿಸುತ್ತೆ ನಮ್ಗೆ. ಆಕಾಶಕ್ಕಿಂತ ದೊಡ್ಡದು ಸೂಕ್ಷ್ಮ ಪ್ರಪಂಚ. ಈ ಸ್ಥೂಲ ಪ್ರಪಂಚಕ್ಕಿಂತ ದೊಡ್ಡದು ಸೂಕ್ಷ್ಮ ಪ್ರಪಂಚ. ಸೂಕ್ಷ್ಮ ಪ್ರಪಂಚದ ಅಭಿಮಾನಿಯಾದ ಮಹತ್ತತ್ವ ಹಿರಣ್ಯಗರ್ಭ, ಅದಕ್ಕಿಂತ ದೊಡ್ಡವನು. ಅವನಿಗಿಂತ ದೊಡ್ಡದು ಅವ್ಯಕ್ತ ಅಂತ ಕರೆಯಲ್ಪಡುವಂತಹ ಮಾಯಾಶಕ್ತಿ. ಅದಕ್ಕಿಂತ ದೊಡ್ಡದು ಪರಬ್ರಹ್ಮ ವಸ್ತು. ಸಾಕಾಷ್ಠಾಸ ಪರಾಗತಿ, ಅದೇ ಅಲ್ಟಿಮೇಟ್. ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ.
ಆದ್ರಿಂದ ನೀನೇ ಆ ಪರಬ್ರಹ್ಮ ಅಂತ ಹೇಳಿ. ಅಪರಬ್ರಹ್ಮ ಅಂತ ಕರೆಯಲ್ಪಡುವವನು ಯಾವನು? ಹಿರಣ್ಯಗರ್ಭ. ಅಂದ್ರೆ ಪರಬ್ರಹ್ಮ ಅಥವಾ ಪರಂಬ್ರಹ್ಮ ಅಂತ ಹೇಳ್ತಾನೆ. ಗುರು ಸಾಕ್ಷಾತ್ ಪರಬ್ರಹ್ಮ, ಕೆಲವು ಪರಂಬ್ರಹ್ಮ ಅಂತ ಹೇಳ್ತಾನೆ. ಎರಡೂ ಸರಿಯೇ. ಪರಬ್ರಹ್ಮ ಅಂದ್ರೆ ಒಂದೇ ಶಬ್ದವಾಗಬೇಕು, ಪರಂಬ್ರಹ್ಮ ಅಂತ ಹೇಳಿದ್ರೆ ಎರಡು ಶಬ್ದವಾಗ್ತದೆ, ಅರ್ಥ ಒಂದೇ. ಪರಂಬ್ರಹ್ಮ ಅಥವಾ ಪರಬ್ರಹ್ಮ, ಶ್ರೇಷ್ಠ ಬ್ರಹ್ಮ, ದೊಡ್ಡದಾದ ಆ ಅಸ್ತಿತ್ವ ಅಂತ ಅರ್ಥ. ಇದು ಹೇಗ್ ಗೊತ್ತು ಅರ್ಜುನಿಗೆ ಕೇಳಿದ್ರೆ, 8ನೇ ಅಧ್ಯಾಯದಲ್ಲಿ ಅಕ್ಷರಂ ಪರಮಂ ಬ್ರಹ್ಮ, ಆ ಬ್ರಹ್ಮ ಶಬ್ದದ ನಿರೂಪಣೆ ಮಾಡಿದ್ದಾನೆ. ನಿರ್ಗುಣ ನಿರಾಕಾರವಾದ ತತ್ವವೇ, ಅಕ್ಷರ ತತ್ವವೇ ಪರಬ್ರಹ್ಮ ಎಂಬುದಾಗಿ ಭಗವಂತನೇ ಹೇಳಿಕೊಟ್ಟಿದ್ದಾನೆ. ಆದ್ರಿಂದ ಆ ಪರಬ್ರಹ್ಮ ಯಾರು? ನನ್ನ ಎದುರಿಗೆ ನಿಂತ್ಕೊಂಡಿದ್ದಾನ ಕೃಷ್ಣಮೂರ್ತಿ, ಕಣ್ಣ ಮುಂದೆ ನಿಂತಿರುವವನೇ ಸಾಕ್ಷಾತ್ ಪರಬ್ರಹ್ಮ. ಅವನು ಉಪಾಧಿಯಿಂದಾಗಿ ಒಂದು ವಿಶಿಷ್ಟ ರೂಪವನ್ನು ಧರಿಸಿಕೊಂಡು ಬಂದಾಗ ಕಾಣಿಸದೆ ಬಿಟ್ರೆ, ಅವನ ಸ್ವರೂಪ ದೃಷ್ಟಿಯಿಂದ ಅವನು ಜಗತ್ನಲ್ಲಿ ಅತ್ಯಂತ ದೊಡ್ಡವನು. ಪರಂಧಾಮ ಅಂತ ಕರೀತಾನೆ. ಭವಾನ್ ಅಂದ್ರೆ ನೀನು ಎದುರುಗಡೆ ನಿಂತವರು ಕೃಷ್ಣನಿಗೆ ಹೇಳ್ತಾ ಇರೋದು ಈ ಮಾತನ್ನು. ಅರ್ಜುನಿಗೆ ಅಷ್ಟರ ಮಟ್ಟಿಗೆ ಜ್ಞಾನವಾಗಿದೆ. ಎದುರುಗಡೆ ಕಾಣ್ತಾ ಇರುವವನು ವಸುದೇವ ದೇವಕಿಯರ ಪುತ್ರ ಮಾತ್ರನಲ್ಲ, ಅವನ ಇನ್ನೊಂದು ಮುಖವೂ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ ಅರ್ಜುನಿಗೆ. ಅದಕ್ಕೆ ಪರಂಧಾಮ ಅಂತ ಹೇಳ್ತಾನೆ. ಧಾಮ ಅನ್ನು ಸಾಮಾನ್ಯವಾಗಿ ಲೋಕಕ್ಕೆ, ಸ್ಥಳಕ್ಕೆ ಧಾಮ ಅಂತ ಹೇಳೋದುಂಟು. ಪರಂಧಾಮ ಪರಮಾತ್ಮ ಇರುವಂತಹ ಜಾಗ ಅಂತ. ಆದ್ರೆ ಇಲ್ಲಿ ಧಾಮ ಎಂಬ ಶಬ್ದಕ್ಕೆ ಶಂಕರರು ಧಾಮ ಪರಂ ತೇಜ ಅಂತ. ತೇಜ ಅಂತ ಹೇಳಿದ್ರೆ ಪ್ರಕಾಶ ಅಂತ ಅರ್ಥ. ನೀನು ಪರಮ ಪ್ರಕಾಶ ಸ್ವರೂಪ ಅಂತ. ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಯಾವನ ಪ್ರಕಾಶದಿಂದಾಗಿ ಸೂರ್ಯ, ಅಗ್ನಿ, ನಕ್ಷತ್ರ, ಗ್ರಹ ಮುಂತಾದವುಗಳು ಪ್ರಕಾಶಿಸ್ತಾ ಇದೆಯೋ, ಆ ಮೂಲ ಪ್ರಕಾಶ ಏನಿದೆಯೋ ಅದೇ ಪರಂಧಾಮ. ಧಾಮ ಅಂದ್ರೆ ಪ್ರಕಾಶ ಅಂತನೂ ಒಂದು ಅರ್ಥ ಇದೆ. ಇಲ್ಲಿ ಪರಮ ಪ್ರಕಾಶ ಸ್ವರೂಪ, ಸ್ವಯಂ ಜ್ಯೋತಿ ಸ್ವರೂಪ ನೀನು. ಆಮೇಲೆ ಪವಿತ್ರಂ ಪರಮಂ, ಪವಿತ್ರಂ ಪರಮಂ ಅನ್ನು ಉಲ್ಟಾ ಮಾಡಬೇಕು. ಪರಮಂ ಪವಿತ್ರಂ ಭವಾನ್, ನೀನು ಶ್ರೇಷ್ಠವಾದ ಪವಿತ್ರನಾಗಿದ್ದೀಯ ಅಂತ. ಭಗವಂತನಿಗೆ ಒಂದು ಹೆಸರು ಪವಿತ್ರ ಅಂತ. ಪವಿತ್ರ ಅಂದ್ರೆ ಶುಚಿಗೊಳಿಸುವವನು, ಶುದ್ಧಗೊಳಿಸುವವನು ಅಂತ ಅರ್ಥ. ಜಗತ್ನಲ್ಲಿ ಶುಚಿಗೊಳಿಸುವ ವಸ್ತುಗಳು ತುಂಬಾ ಇದೆ. ನೀರು ಕೂಡ ಶುಚಿಗೊಳಿಸ್ತದೆ, ಅಗ್ನಿ ಕೂಡ ಶುಚಿಗೊಳಿಸ್ತದೆ. ಪಾವಕ, ಅಗ್ನಿಗೆ ಪಾವಕ ಅಂತ ಹೇಳ್ತಾರೆ, ಶುಚಿಗೊಳಿಸುವ ವಸ್ತು ಅಂತ. ಪವನ, ಪವನ ಅಂತ ಹೇಳಿದ್ರು ಕೂಡ ಶುಚಿಗೊಳಿಸುವವನು ಅಂತಾನೆ ಅರ್ಥ. ವಾಯುದೇವರು ಮನೆಯಲ್ಲಿ ಕಿಟಕಿ ಎಲ್ಲ ಹಾಕಿಟ್ಕೊಂಡ್ ಬಿಟ್ರೆ ಅದು ವಾಸನೆ ಬರ್ತಾ ಇರ್ತದೆ ಮನೆಯ ಒಳಗಡೆ. ತುಂಬಾ ಜನರಿಗೆ ಅದು ಗೊತ್ತಾಗಲ್ಲ. ನಮ್ಮಲ್ಲಿ ಒಬ್ರು ಸ್ವಾಮಿಗಳಿದ್ರು, ಅವರು ಯಾವ ಜಾಗಕ್ಕೆ ಹೋದ್ರು ಮೊದಲು ಆ ಮನೆ ಕಿಟಕಿ ತೆಗಿಸ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಒಳಗಡೆ ಹೋದ ತಕ್ಷಣ ಒಂಥರ ಸ್ಮೆಲ್ ಬರೋದು. ಕ್ರಾಸ್ ವೆಂಟಿಲೇಷನ್ ಆಗ್ತಾ ಇರ್ಬೇಕು ಮನೆ ಒಳಗಡೆಗೆ, ಆ ವಿರುದ್ಧ ದಿಕ್ಕಿನಲ್ಲಿ ವಾಯು ಸಂಚಾರ ಆಗ್ತಾ ಇರ್ಬೇಕು, ಮನೆ ಶುಚಿಯಾಗಿರ್ತದೆ ಅಂತ ಅವರಿಗೆ ಅದೊಂದು ತುಂಬಾ ಬಲವಾದಂತಹ ಅವರ ಆಚರಣೆ. ಅವರಿರುವ ಜಾಗದಲ್ಲಿ ವಾಯು ಸಂಚಾರ ಆಗ್ತಾ ಇರ್ಬೇಕು ಪರಸ್ಪರ. ಅದು ಪಾವಕ ಅಂದ್ರೆ ಏನು? ಅದು ಪಾವನಃ. ವಾಯು ಅನ್ನುವಂಥದ್ದು ಪವನಃ, ಶುಚಿಗೊಳಿಸ್ತಾನೆ. ಅಗ್ನಿಯೂ ಕೂಡ ಯಾವುದೇ ಒಂದು ವಸ್ತುವನ್ನು ಅಗ್ನಿಗೆ ಹಾಕ್ಬಿಟ್ರೆ ಅದು ಸುಟ್ಟು ಹೋಗ್ಬಿಡ್ತದೆ, ಅದು ಶುಚಿಯಾಗಿಬಿಡ್ತದೆ ಜಾಗ. ಕ್ಷೇತ್ರದಲ್ಲೆಲ್ಲ ಕಸ ಎಲ್ಲ ಬಂದು ಸೇರಿಸಿ ಬೆಂಕಿ ಹಾಕ್ಬಿಡ್ತಾರೆ, ಎಲ್ಲ ಶುಚಿಯಾಗಿಬಿಡ್ತು. ನೀರು ಕೂಡ ಅಷ್ಟೇ, ಕೊಳೆಯನ್ನು ತೊಳೆಯುವಂತಹ ಗುಣಗಳು. ಅದರಿಂದ ಗಂಗಾ ಪಾಪಂ, ಗಂಗೆಯನ್ನು ಪಾಪ ಕ್ಷಾಲನೆ ಮಾಡುವವಳು ಎಂಬುದಾಗಿ ಕರೀತಾರೆ. ಇದೆಲ್ಲ ಪವಿತ್ರವಾದ ವಸ್ತುಗಳೇ. ಆದ್ರೆ ಇದೆಲ್ಲದಕ್ಕೂ ಪಾವಿತ್ರ್ಯ ಬರ್ಲಿಕ್ಕೆ ಕಾರಣ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ
ಈ ಪ್ರಕಾರವಾಗಿ ಪವಿತ್ರಾಣಾಂ ಪವಿತ್ರಂ, ಪವಿತ್ರಗಳಲ್ಲಿಯೇ ಅತ್ಯಂತ ಪವಿತ್ರ ಯಾವುದು? ಪರಮಾತ್ಮ. ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾನೆ, ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದ ವಸ್ತು ಬೇರೆ ಒಂದು ಇಲ್ಲ ಎಂಬುದಾಗಿ 5ನೇ ಅಧ್ಯಾಯದಲ್ಲಿ, 4ನೇ ಅಧ್ಯಾಯ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸಮಾನವಾದಂತಹ ಶುಚಿಗೊಳಿಸುವ ವಸ್ತು ಇನ್ನೊಂದಿಲ್ಲ ಅಂತ. ಇಲ್ಲಿ ಭಗವಂತನಿಗೆ ಪರಮ ಪವಿತ್ರ ಅಂತ ಹೇಳ್ಬಿಟ್ಟಿದೆಯಲ್ಲ ಅಂದ್ರೆ ಎರಡೂ ಒಂದೇ ಅದು. ಜ್ಞಾನ ಶುಚಿಗೊಳಿಸ್ತದೆ, ಯಾಕೆಂದ್ರೆ ಅದು ಆತ್ಮವಸ್ತುವನ್ನ ನಮಗೆ ತೋರಿಸಿಕೊಡ್ತದೆ. ಆತ್ಮನು ಅಸಂಗನಾಗಿದ್ದುಕೊಂಡು ಸಮಸ್ತ ವೃತ್ತಿಗಳಿಗೆ ಸಾಕ್ಷಿಯಾಗಿರುವುದರಿಂದ ಅವನ 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 ಜೊತೆ ಅಪವಿತ್ರತೆಯ ಸಂಶ್ಲೇಷ ಉಂಟಾಗುವುದಿಲ್ಲ, ಸಂಸರ್ಗ ಉಂಟಾಗುವುದಿಲ್ಲ. ಆದ್ರಿಂದ ಭಗವಂತ ಅತ್ಯಂತ ಪವಿತ್ರನು. ಆ ಭಗವಂತನನ್ನ ತೋರಿಸಿಕೊಡುವ ಜ್ಞಾನವೂ ಪವಿತ್ರವೇ. ಆ ಕಾರಣದಿಂದ ಭಗವಂತನ ಸ್ಮರಣೆ ಮಾಡಿದಾಗ ಪಾವಿತ್ರ್ಯತೆ ಉಂಟಾಗ್ತದೆ ಅಂತ ಹೇಳ್ತಾರೆ. ಜಗತ್ತಿನ ವಿಷಯ ವಸ್ತುಗಳನ್ನ ಸ್ಮರಿಸಿಕೊಂಡಾಗ ಮನಸ್ಸು ಅಪವಿತ್ರವಾಗ್ತದೆ. ಅದೇ ಪವಿತ್ರವಾಗ್ಲಿಕ್ಕೆ ಉಪಾಯ ಯಾವುದು? ಭಗವಂತನ ಸ್ಮರಿಸಿಕೊಳ್ಳೋದು. ಅದರಿಂದ ಯಾವುದೇ ಅನುಷ್ಠಾನದ ಆರಂಭದಲ್ಲಿ ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿಹಿ ಅಂತ ಒಂದು ಶ್ಲೋಕ ಹೇಳ್ತೇವೆ ನಾವು. ಅಪವಿತ್ರ ಪವಿತ್ರೋವ, ಅಪವಿತ್ರನಾಗಿರ್ಲಿ ಪವಿತ್ರನಾಗಿರ್ಲಿ, ಸರ್ವಾವಸ್ಥಾಂಗ ಗತೋಪಿವ, ಯಾವುದೇ ಎಲ್ಲ ರೀತಿಯ ಅವಸ್ಥೆಗಳನ್ನು ಹೊಂದಿದವನಾಗಿರ್ಲಿ, ಶುಚಿಯೋ ಅಶುಚಿಯೋ, ಶುದ್ಧನೋ ಅಶುದ್ಧನೋ, ಪವಿತ್ರನೋ ಅಪವಿತ್ರನೋ, ಹೇಗೆ ಇರ್ಲಿ, ಸರ್ವಾವಸ್ಥಾಂಗತೋಪಿವ ಯಹ ಸ್ಮರೇತ್ ಪುಂಡರೀಕಾಕ್ಷಂ, ಯಾವಾತನು ಪುಂಡರೀಕಾಕ್ಷನನ್ನ ಸ್ಮರಿಸುತ್ತಾನೋ ಸಹ ಬಾಹ್ಯ ಆಭ್ಯಂತರ ಶುಚಿ, ಅವನು ಹೊರಗೆ ಮತ್ತು ಆಭ್ಯಂತರ ಅಂದ್ರೆ ಒಳಗೆ, ಹೊರಗೆ ಒಳಗೆ ಎರಡೂ ಕಡೆ ಶುಚಿ ಆಗ್ತಾನೆ. ಅಂದ್ರೆ ದೇಹದಲ್ಲೂ ಶುಚಿ ಆಗ್ತಾನೆ, ಪ್ರಾಣ ಮನಸ್ಸುಗಳಲ್ಲಿಯೂ ಕೂಡ ಶುಚಿ ಆಗ್ತಾನೆ. ಅದಕ್ಕೆ ದಾರಿ ಯಾವುದು? ಪುಂಡರೀಕಾಕ್ಷಂ ಸ್ಮರೇತ್, ಪುಂಡರೀಕಾಕ್ಷನ್ ಸ್ಮರಿಸ್ಬೇಕು. ಪುಂಡರೀಕಾಕ್ಷ ಅಂದ್ರೆ ಯಾರು? ಪರಮಾತ್ಮ. ಶಿವ, ವಿಷ್ಣು, ಗಣಪತಿ, ಅಂಬಿಕಾ, ಸೂರ್ಯ, ಹೀಗೆ ಯಾವುದೇ ರೂಪ ಆಗ್ಬೋದು, ಅಥವಾ ಯಾವುದೇ ನಾಮ ಆಗ್ಬೋದು, ಅಥವಾ ಯಾವುದೇ ಗುಣರೂಪದಲ್ಲಿ ಇರ್ಬೋದು. ಅವನ ಸ್ಮರಣೆ ಆಗ್ಬೇಕು. ನಾವು ಉದ್ಧರಣೆಯಲ್ಲಿ ನೀರು ಹಿಡ್ಕೊಂಡು ಪ್ರೋಕ್ಷಣೆ ಮಾಡ್ಕೊಳ್ತೇವೆ, ಆದ್ರೆ ಪುಂಡರೀಕಾಕ್ಷನ ಸ್ಮರಣೆ ಆಗಲ್ಲ. ಶ್ಲೋಕ ಹೇಳ್ತೇವೆ ಹಿಂಗೆ ಪ್ರೋಕ್ಷಣೆ, ಅದರಲ್ಲಿ ಪುಂಡರೀಕಾಕ್ಷನ ಮನಸ್ಸಲ್ಲಿ ಸ್ಮರಿಸ್ಕೊಳ್ಬೇಕು. ಯಾವುದೋ ಭಗವಂತನ ರೂಪ ಏನು ಪ್ರಾಚೀನರು ಕೊಟ್ಟಿದ್ದಾರೆ, ರೂಪವೋ ನಾಮವೋ, ಮತ್ತು ಭಗವಂತನ ಸ್ಮರಣೆ ಆಗಬೇಕು ಆ ಸಂದರ್ಭದಲ್ಲಿ. ಆಗ ಏನಾಗತ್ತೆ? ಶುಚಿ ಆಗುತ್ತೆ. ಶುಚಿ ಹೇಗಾಯ್ತು ಅಂದ್ರೆ ಅವನ ಸ್ಮರಣೆಯಿಂದ ಆಯ್ತು ಅಂತ. ಅಂದ್ರೆ ಮನಸ್ಸು ಪವಿತ್ರವಾದ ವಸ್ತುವಿನ ಸಂಪರ್ಕಕ್ಕೆ ಬಂದಾಗ ಅದು ಪವಿತ್ರವಾಗ್ತದೆ. ಆದ್ರಿಂದ ಜಗತ್ನಲ್ಲಿ ಅತ್ಯಂತ ಪವಿತ್ರವಾದದ್ದು ಭಗವಂತನು. ಸರಿ, ಆಮೇಲೆ ಪುರುಷಂ. ಪುರುಷ ಅಂದ್ರೇನು? ಪೂರ್ಣತ್ವಾತ್ ಪುರುಷ, ಎಲ್ಲೆಲ್ಲೂ ತುಂಬಿರುವ. ಯಸ್ಮಾತ್ ಪರಂ ನ ಪರಮಸ್ತಿ ಕಿಂಚಿತ್, ಯಸ್ಮಾನ್ನಾಣೀಯೋ ನ ಜ್ಞಾಯೋಸ್ತಿ ಕಶ್ಚಿತ್, ವೃಕ್ಷ ಇವ ಸ್ತಬ್ಧೋ ದಿವಿ ತಿಷ್ಠತಿ ಏಕಃ ತೇನ ಇದಂ ಪೂರ್ಣಂ ಪುರುಷೇಣ ಸರ್ವಂ. ತೇನ ಇದಂ ಪೂರ್ಣಂ ಪುರುಷೇಣ, ಆ ಪುರುಷನಿಂದ ಇದೆಲ್ಲವೂ ಪೂರ್ಣವಾಗಿದೆ. ಸರ್ವಂ, ಇದೆಲ್ಲವೂ. ಎಲ್ಲವೂ ಅಂದ್ರೇನು? ದೃಶ್ಯ ಅದೃಶ್ಯ ಪ್ರಪಂಚ ಎಲ್ಲವೂ ಕೂಡ, ವ್ಯಕ್ತಾವ್ಯಕ್ತ ಪ್ರಪಂಚಗಳೆಲ್ಲವೂ ಕೂಡ ಅವನಿಂದ ತುಂಬಲ್ಪಟ್ಟಿದೆ. ಆದ್ದರಿಂದ ಪುರುಷ. ಅವನಿಗಿಂತ ಯಸ್ಮಾತ್ ಪರಂನ ಪರಮಸ್ತಿ, ಅವನಿಗಿಂತ ಶ್ರೇಷ್ಠ ಮತ್ತೊಂದಿಲ್ಲ. ಇದು ಮಹಾನಾರಾಯಣ ಉಪನಿಷತ್ತಲ್ಲಿ ಬರುವಂತ ವೇದ ಮಂತ್ರ ಆಯ್ತು. ಯಸ್ಮಾತ್ ಪರಂನ ಪರಮಸ್ತಿ, ಅವನಿಗೆ ಶ್ರೇಷ್ಠವಾದ್ದು ಮತ್ತೊಂದಿಲ್ಲ, ಮತ್ತೊಂದು ಶ್ರೇಷ್ಠ ಇಲ್ಲ. ಯಸ್ಮಾನ್ ನಾಣೀಯೋ, ಅವನಿಗಿಂತ ಸಣ್ಣದಾದ ಮತ್ತೊಂದು ಇಲ್ಲ ಅಂತ. ಅಣೋರಣೀಯ ಮಹತೋ ಮಹೀಯ. ಯಸ್ಮಾನ್ ನಾಣೀಯೋ ನ ಜಾಯೋಸ್ತಿ ಕಶ್ಚಿತ್, ಅವನಿಗಿಂತ ಹೆಚ್ಚಿನದಾದ್ದಿಲ್ಲ.
ಅವನಿಗಿಂತ ದೊಡ್ಡದಿಲ್ಲ, ಅವನಿಗೆ ಸಣ್ಣದಿಲ್ಲ, ಅವನಿಗಿಂತ ಹೆಚ್ಚಿನದಾದ್ದಿಲ್ಲ ಅಂತ. ಅಂದ್ರೆ ದೊಡ್ಡ ಕೆಲವೊಮ್ಮೆ ಏನಾಗುತ್ತೆ, ದೊಡ್ಡದಿರ್ಬಹುದು ಆದ್ರೆ ಗುಣಗಳಲ್ಲಿ ಹೆಚ್ಚಿನದಾಗಿರೋಲ್ಲ. ಆದ್ರೆ ಇದು ಹಾಗಲ್ಲ, ಗುಣಗಳಲ್ಲಿಯೂ ಹೆಚ್ಚಿನವನು. ಜಾಯೋಸ್ತಿ ಕಶ್ಚಿತ್ ವೃಕ್ಷ ಇವ ಸ್ತಬ್ಧ, ಗಾಳಿಯಾಡದ ಸಂದರ್ಭದಲ್ಲಿ ಸ್ಥಿರವಾಗಿ ಅಚಲವಾಗಿ ನಿಂತಿರುವ ವೃಕ್ಷದಂತೆ. ವೃಕ್ಷ ಇವ ಸ್ತಬ್ಧ ದಿವಿ ತಿಷ್ಠತಿ. ದಿವಿ ತಿಷ್ಠತಿ ಅಂದ್ರೆ ಚೈತನ್ಯ ರೂಪೇಣ ತಿಷ್ಠತಿ, ಪ್ರಕಾಶ ಸ್ವರೂಪನಾಗಿ ಅಚಲನಾಗಿ ಸ್ಥಿರನಾಗಿ ಇದ್ದಾನೆ. ಯಾರು? ಏಕಃ, ಅವನೊಬ್ಬನೇ ಪರಮಾತ್ಮ. ತೇನ ಇದಂ ಪೂರ್ಣಂ, ಅವನಿಂದ ಇದೆಲ್ಲವೂ ತುಂಬಲ್ಪಟ್ಟಿದೆ. ಆದ್ದರಿಂದ ಅವನು ಪುರುಷ. ಶಾಶ್ವತಂ ನಿತ್ಯಂ ಅಂತ. ಶಾಶ್ವತ ಅಂದ್ರೇನು? ಎಲ್ಲ ಕಾಲಗಳಲ್ಲಿಯೂ ಅನುಸ್ಯೂತನಾದವನು, ಹಾಸುಹೊಕ್ಕಾಗಿರುವವನು. ಯದ್ ಭೂತಂ ಯಚ್ಚ ಭವ್ಯಂ ಯದ್ ವರ್ತಮಾನೇ ಅಸ್ತಿ. ಎಲ್ಲವೂ ಕೂಡ ಅವನೇ. ಭೂತ ವರ್ತಮಾನ ಭವಿಷ್ಯಗಳಲ್ಲಿ ಆದಿಶೇಷನಾಗಿದ್ದಾನೆ ಅವನಂತ. ಭಗವಂತನು ಆದಿಶೇಷನ ಮೇಲೆ ಮಲಗಿದ್ದಾನೆ ಅಂತ ಒಂದು ನಮ್ಮಲ್ಲಿ ಒಂದಿದೆ ಪುರಾಣದ ಚಿಂತನೆಯಲ್ಲಿ. ಆದಿ ಮತ್ತು ಶೇಷ. ಶೇಷ ಅಂದ್ರೆ ಕೊನೆಗೆ ಉಳಿಯೋದು ಅಂತ. ಈಗ ಭಾಗಾಕಾರ ಮಾಡುವಾಗ ಕೊನೆಯಲ್ಲಿ ಉಳ್ಕೊಳ್ತದಲ್ಲ, ಶೇಷ ಅಂತ ಹೇಳ್ತಾರೆ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಅಂತ ಕನ್ನಡ ಮೀಡಿಯಂದಲ್ಲಿ ಹೇಳ್ಕೊಡೋದು. ಶೇಷ ಅಂದ್ರೆ ಕೊನೆಗೆ ಉಳಿಯೋದು. ಆ ಕೊನೆಗೆ ಉಳಿತದಲ್ಲ, ಅದು ಶೇಷ. ಆದಿ ಅಂದ್ರೆ ಆರಂಭದಲ್ಲಿ ಇರುವಂಥದ್ದು ಅಂತ ಅರ್ಥ. ಆದಿ ಮತ್ತು ಶೇಷ ಇದು ಯಾವುದ್ರ ಆರಂಭ ಯಾವುದ್ರ ಕೊನೆ ಅಂದ್ರೆ ಸೃಷ್ಟಿಯ ಆರಂಭ ಮತ್ತು ಪ್ರಳಯದ ಕೊನೆ. ಈ ಎರಡೂ ಕಡೆಯಲ್ಲಿ ಇರುವವನು ಭಗವಂತ ಅಂತ ಅರ್ಥ. ಅವನು ಆದಿಶೇಷನ ಮೇಲೆ ಮಲಗಿದ್ದಾನೆ. ಆದಿಶೇಷ ಯಾವುದು ಅಂದ್ರೆ ಕಾಲ. ಆದಿ ಕಾಲ ಅನ್ನೋದು ಒಂದು ಆರಂಭ ಇದೆ, ಒಂದು ಅಂತ್ಯ ಇದೆ. ಆದರೆ ಆ ಅಂತ್ಯ ಆದಿಗಳುಳ್ಳ ಕಾಲದ ಮೇಲೆ ಕಾಲವನ್ನು ವ್ಯಾಪಿಸಿರುವವನು. ಎಲ್ಲ ಕಾಲಗಳಲ್ಲಿಯೂ ಮಲಗಿದ್ದಾನೆ. ಮಲಗಿರೋದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ವ್ಯಾಪಿಸಿದ್ದಾನೆ ಅಂತ ಅರ್ಥ. ಈ ಭೂತ ವರ್ತಮಾನ ಭವಿಷ್ಯ ಎನ್ನುವಂಥದ್ದೇ ಆದಿಶೇಷ. ಕಾಲದ ಪ್ರತೀಕ ಆದಿಶೇಷ, ಟೈಮ್. ಆ ಕಾಲಕ್ಕೂ ಮೀರಿ ಅವನು ವ್ಯಾಪಿಸಿದ್ದಾನೆ ಅಂತ. ಅದನ್ನು ಹೇಳೋದಕ್ಕೆ ಪುರಾಣ ಆದಿಶೇಷ ತತ್ವ ಅನ್ನುವಂಥದ್ದು ಪರಿಕಲ್ಪಿಸಿತು, ಅದನ್ನ ತಿಳಿಸಿತು. ಹಾಗೆ ವೇದಾಂತ ಅದನ್ನ ನಿತ್ಯ ಶಾಶ್ವತ ಎಂಬ ಶಬ್ದದಿಂದ ಕರೆಯಿತು. ಎಲ್ಲವೂ ಬೇಕು ನಮಗೆ, ಪುರಾಣವೂ ಬೇಕು, ವೇದಾಂತವೂ ಬೇಕು. ಅದ್ರ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಷ್ಟೆ. ದಿವ್ಯಂ ಸ್ವಯಂ ಪ್ರಕಾಶ, ನೀನು ಸ್ವಯಂ ಪ್ರಕಾಶನು. ನಿನ್ನನ್ನು ಬೆಳಗುವುದಕ್ಕೆ ಇನ್ನೊಂದು ಬೆಳಕು ಬೇಕಿಲ್ಲ. ಆದಿದೇವಂ ದೇವಾನಾಂ ಆದೌ ಭವಂ, ದೇವತೆಗಳಿಗೂ ಮುಂಚೆ ಇದ್ದವನು ನೀನು, ಹುಟ್ಟಿದವನು ಅಲ್ಲ. ದೇವತೆಗಳಿಗೆಲ್ಲರೂ ಹುಟ್ಟಿದವರು. ಚತುರ್ಮುಖನಿಂದ ಹಿಡಿದು ಉಳಿದ ಎಲ್ಲ ದೇವತೆಗಳು ಹುಟ್ಟಿದವರು. ಆದರೆ ಅವರಿಗಿಂತ ಮೊದಲು ಇದ್ದವನು ನೀನು. ಆದಿದೇವಂ ಅಜಂ, ಹುಟ್ಟಿಲ್ಲದವನು. ಅವನು ಶಾಶ್ವತನಾಗಿರುವುದರಿಂದ ಹುಟ್ಟಿಲ್ಲದಿದ್ರೆ ಶಾಶ್ವತನು. ಆದ್ದರಿಂದ ಆದಿದೇವನು ಒಂದಕ್ಕೊಂದು ಸಂಬಂಧ. ವಿಭುಂ, ಸರ್ವವ್ಯಾಪಕನು, ಎಲ್ಲೆಲ್ಲೂ ತುಂಬಿರುವವನು. ಈ ರೀತಿಯಾಗಿ ಭಗವಂತನನ್ನ 9 ವಿಶೇಷಣಗಳಿಂದ ಅರ್ಜುನ ಹೊಗಳ್ತಾ ಇದ್ದಾನೆ. ಅವನ ಮಹಿಮೆಯನ್ನ ಹೇಳ್ತಾ ಇದ್ದಾನೆ. ಹಾಗೆ ಹೇಳುವಾಗ ಅರ್ಜುನ ಒಂದು ಎಚ್ಚರಿಕೆಯನ್ನು ವಹಿಸಿದ್ದಾನೆ. ಏನು ಅಂದ್ರೆ, ಇದು ನನ್ನ ಹೇಳಿಕೆ ಅಲ್ಲ, ನನಗಷ್ಟು ಗೊತ್ತಿಲ್ಲ, ನಾ ತುಂಬಾ ತಿಳಿದವನೇನಲ್ಲ. ಹಿರಿಯರು, ದೊಡ್ಡ ದೊಡ್ಡ ಜ್ಞಾನಿಗಳು ಯಾರಾಗ ಹೋಗಿದ್ದಾರೆ, ಮಹರ್ಷಿಗಳು, ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳು, ಈ ಋಷಿಗಳೆಲ್ಲ ಇದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಋಷಿಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀನು ನನ್ನ ಮುಂದೆ ಬಂದ್ಕೊಂಡು ಕೃಷ್ಣ ನೀನ್ ಹಾಗೆ ನೀನ್ ಹೀಗೆ ಅಂತ ಹೇಳೋದು ಸರಿಯಾಗ್ಲಿಕ್ಕಿಲ್ಲ. ನೀನೇ ಹೇಳಿದ್ಯಲ್ಲ, ಮತ್ತಿನ್ಯಾವ ಪ್ರಮಾಣ ಬೇಕು?
ಪ್ರಮಾಣ ನನ್ನ ಎದುರಿಗೆ ಇದೆ, ನೀನೇ ಹೇಳಿದ್ಯಾ ಹೀಗೀಗೆ, ನಿನ್ನ ಮಹಾತ್ಮೆನ ನೀನೇ ಹೇಳಿದ್ಯಾ. ಆದ್ರಿಂದ ಧೈರ್ಯವಾಗಿ ಹೇಳ್ತೇನೆ ನಾನು ಇದನ್ನ. ನನಗೆ ಪೂರ್ತಿ ಗೊತ್ತಿಲ್ಲ, ನನಗಿದೆಲ್ಲ ಸತ್ಯ ಅಂತ ಅನ್ಸುತ್ತೆ, ಆದ್ರೆ ಇದ್ರ ಯಾಕೆ ಹೀಗೆ ಅನ್ನೋದ್ರ ಪೂರ್ಣ ಜ್ಞಾನ ಆಗ್ಲಿಲ್ಲ ನನಗೆ ಅಂತ ಅರ್ಜುನನ ವಿನಯ ಮುಂದಿನ ಶ್ಲೋಕದಲ್ಲಿ ವ್ಯಕ್ತವಾಗುತ್ತೆ. ಶಾಸ್ತ್ರ ಮತ್ತು ಸಂಪ್ರದಾಯವನ್ನ ಬಿಟ್ಟು ಒಬ್ಬ ಮನುಷ್ಯ ಮಾತನಾಡಬಾರದು ಅಂತ. ನಾವು ಏನೇ ಹೇಳೋದಿದ್ರು ಕೂಡ ಶಾಸ್ತ್ರ ಪ್ರಮಾಣ ಇರಬೇಕು, ಸಂಪ್ರದಾಯದ ಪ್ರಮಾಣ ಇರಬೇಕು ಅದಕ್ಕೆ. ಅದಿಲ್ಲದೆ ಸ್ವತಂತ್ರ ಬುದ್ಧಿಯಿಂದ ಮಾತನಾಡುವವನನ್ನ ಪರಂಪರೆ ಮೆಚ್ಚಿಕೊಳ್ಳಲ್ಲ. ವೇದವಾಕ್ಯವಾದ ವಿಷಯವನ್ನ ಕುದೃಷ್ಟಯ ಅಂತ ಕರೀತಾರೆ. ವೇದಕ್ಕೆ ಹೊರತಾದಂತಹ ಸ್ವತಂತ್ರ ಚಿಂತನೆ ಮಾಡೋದು ತಪ್ಪಲ್ಲ, ಅದು ವೇದಕ್ಕೆ ಸಮ್ಮತವಾಗಿರಬೇಕು, ಅದು ಶಾಸ್ತ್ರ ಸಮ್ಮತವಾಗಿರಬೇಕು. ಅಂತಹ ನವನವೀನವಾದ ಆಲೋಚನೆಗಳಿಗೆ ಆಸ್ಪದ ಉಂಟು, ಅದು ಮಾಡಿದ್ರೆ ಒಳ್ಳೇದೇ. ಅಂದ್ರೆ ಶಾಸ್ತ್ರದ ಬೇರನ್ನ ಜಾಡನ್ನ ಬಿಡದೆ ತನ್ನ ಚಿಂತನೆಯನ್ನು ವಿಸ್ತರಿಸಿಕೊಳ್ಬೇಕು. ಕೃಷ್ಣನಿಗೆ ಮುಂದೆ ಅರ್ಜುನ ಹೇಳುವಾಗ ಯಾವ್ದ್ರ ಆಧಾರದ ಮೇಲೆ ಹೇಳ್ತಾನೆ? ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ. ಈ ರೀತಿ 9 ಸ್ತುತಿಗಳನ್ನ ಮಾಡಿದ್ದೇನಲ್ಲ, ಆ ರೀತಿಯಾಗಿ ಆಹುಹು ತ್ವಾಂ, ನಿನ್ನನ್ನ ಹೀಗೆಂಬುದಾಗಿ ಹೇಳ್ತಾರೆ. ಆಹುಹು ಅಂದ್ರೆ ಹೇಳ್ತಾರೆ ಯಾರು? ಋಷಯಃ ಸರ್ವೇ, ಈ ಭೂಲೋಕದಲ್ಲಿರುವ ಋಷಿಗಳು, ದೇವಲೋಕದಲ್ಲಿರುವ ಋಷಿಗಳು, ಅವರೆಲ್ಲ ಹೇಳ್ತಾರೆ. ಋಷಯಃ ಅಂದ್ರೆ ಋಷಿ ಶಬ್ದದ ಬಹುವಚನ. ಋಷಿ ಅಂದ್ರೆ ಋಷು ಧಾತುವಿಗೆ ಗಚ್ಚತಿ ಅಂತ ಗತ್ಯರ್ಥಕ ಅರ್ಥ ಇದೆ. ಋಷತಿ ಗಚ್ಚತಿ ಇತಿ. ಈ ಗತ್ಯರ್ಥಕವಾದಂತಹ ಶಬ್ದಕ್ಕೆ ಜ್ಞಾನಾರ್ಥಕವಾದಂತಹ ಅರ್ಥವೂ ಇದೆ. ಆದ್ರಿಂದ ಋಷತಿ ಗಚ್ಚತಿ ಅಂದ್ರೆ ಜಾನಾತಿ ಅಂತ. ಋಷತಿ ಇತ್ಯುಕ್ತೆ ಜಾನಾತಿ, ಜಾನಾತಿ ಇತಿ ಋಷಿ ಅಂತ. ಅಂದ್ರೆ ತಿಳಿದುಕೊಂಡವನು, ತಿಳಿದಿರುವವನು ಅಂತ. ಋಷಿ ಅಂದ್ರೆ ಜ್ಞಾನಿ ಅಂತ ಅರ್ಥ. ನಮಗೆ ಪುರಾಣಗಳ ಅಥವಾ ಸಿನಿಮಾಗಳ ಒಂದು ಅಥವಾ ಪಿಕ್ಚರೈಸೇಷನ್ ಅಂತ ಏನ್ ಹೇಳ್ತಾರಲ್ಲ, ಅದನ್ನ ನೋಡಿ ನೋಡಿ ಋಷಿ ಅಂದ್ರೆ ಉದ್ದ ಗಡ್ಡ ಇರಬೇಕು, ಸ್ವಲ್ಪ ಕಣ್ಣು ವಿಚಿತ್ರವಾಗಿರ್ಬೇಕು, ಕೂದಲು ಉದ್ದುದ್ದ ಜಡೆ ಬಿಟ್ಟಿರ್ಬೇಕು. ಜಡೆಗಟ್ಟಿದ್ರೆ ಇನ್ನು ತುಂಬಾ ಒಳ್ಳೇದು, ಅದು ಕೂದಲು ಹಣ್ಣಾಗಿದ್ರೆ ಇನ್ನೂ ಬೆಸ್ಟ್. ಆಮೇಲೆ ಒಣಗಿರುವ ಶರೀರವಿರ್ಬೇಕು. ಹಾಗೆ ಹೀಗೆ ಒಂದಿಷ್ಟು ಕಲ್ಪನೆಗಳನ್ನು ಕಟ್ಟಿದ್ದಾರೆ. ಋಷಿ ಎಂಬ ಶಬ್ದಕ್ಕೆ ಅರ್ಥ ಜ್ಞಾನಿ ಅಂತ ಅರ್ಥ. ಜ್ಞಾನಿ ಹೀಗೆ ದಾಡಿ ಬಿಡ್ಬೇಕು, ದಾಡಿ ಬೋಳಿಸ್ಬೇಕು ಅಂತ ಏನ್ ನಿಯಮ ಇಲ್ಲ. ಅವನು ಯಾವ ವೇಷಭೂಷಣದಿದ್ರು ಜ್ಞಾನಿಗೆ ವೇಷಭೂಷಣ ಮುಖ್ಯ ಅಲ್ಲ, ಅವನು ಒಳಗಡೆ ಇರೋದು ಮುಖ್ಯ, ಹೊರಗಡೆ ಇರೋದಕ್ಕಿಂತ. ಆದ್ರಿಂದ ಋಷಿ ಅಂದ್ರೆ ಜ್ಞಾನಿ. ಎಲ್ಲಾ ಜ್ಞಾನಿಗಳು ನಿನ್ನ ಬಗ್ಗೆ ಹೇಳ್ತಾನೆ. ಅದಕ್ಕೆ ಕೆಲವರನ್ನ ದೃಷ್ಟಾಂತವಾಗಿ ಹೇಳ್ತಾನೆ. ಯಾವ್ಯಾವ ಜ್ಞಾನಿಗಳು? ದೇವರ್ಷಿರ್ನಾರದಸ್ತಥಾ, ದೇವರ್ಷಿಗಳಾದ ನಾರದರು ನಿನ್ನ ಮಹಿಮೆಯನ್ನ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳ್ತಾನೆ. ನಾರದರಿಗೆ ದೇವರ್ಷಿ ಅಂತ ಹೇಳ್ತಾರೆ. ದೇವರು ಹೌದು, ಋಷಿಗಳು ಹೌದು, ಅಥವಾ ದೇವತೆಗಳ ಋಷಿ ಎಂಬುದಾಗಿ ಹೇಳಬಹುದು. ನಾರದರ ಬಗ್ಗೆ ನಾವು ನೋಡ್ತೇವೆ. ಎಲ್ಲ ಶಾಸ್ತ್ರಗಳನ್ನು ಕೂಡ ಪ್ರೇರಣೆ ಕೊಟ್ಟಿದ್ ನಾರದ್ರೆ. ಅದು ಪುರಾಣ ಇರ್ಲಿ, ಭಾಗವತ ಇರ್ಲಿ, ಭಾರತ ಇರ್ಲಿ, ರಾಮಾಯಣ ಇರ್ಲಿ, ಎಲ್ಲ ಕಡೆಯಲ್ಲಿಯೂ ಕೂಡ ನಾರದರ ಹಸ್ತಕ್ಷೇಪ ಇದ್ದೇ ಇದೆ. ಅವೆಲ್ಲ ಬರ್ಲಿಕ್ಕೆ ಮುಖ್ಯ ಕಾರಣವೇ ನಾರದರು. ಆದ್ದರಿಂದ ಅವರ ಉದ್ದೇಶವೇ ಜ್ಞಾನ ಪ್ರಸಾರಕ್ಕಾಗಿ ಬ್ರಹ್ಮ ಮಾನಸ ಪುತ್ರರಾಗಿ ಹುಟ್ಟಿದವರು. ಅಂದ್ರೆ ಜ್ಞಾನ ಪ್ರಸಾರವೇ, ಭಗವದ್ಭಕ್ತಿ ಪ್ರಸಾರವೇ ಅವ್ರದ್ದು ಕೆಲಸ. ಅದ್ರ ನಾರದ ಅಂದ್ರೆ ನಾರಂ ಅಂದ್ರೆ ಜ್ಞಾನಂ, ಅಂದ್ರೆ ದದಾತಿ, ಭಗವದ್ ವಿಷಯಕ ಜ್ಞಾನಂ ದದಾತಿ. ಅದು ಭಕ್ತಿಯು ಜ್ಞಾನವು ಎರಡು ಅಭೇದವೇ ಅಲ್ವೇ. ಆದ್ರಿಂದ ಭಗವಂತನ ವಿಷಯವಾದಂತಹ ಜ್ಞಾನವನ್ನ ಪ್ರಚಾರ ಮಾಡುವುದರಿಂದ ಅವರಿಗೆ ನಾರದ ಅಂತ ಹೆಸರು. ನಾವು ನಾರದ ಅಂದ್ರೆ ಬೇರೆನೆ ಅರ್ಥ ಮಾಡ್ಕೊಳ್ತೇವೆ, ಹಾಗಲ್ಲ. ನಾರದರ ಶ್ರೇಷ್ಠ ಮಹಿಮೆ, ಅದ್ಭುತವಾದ ಅಪಾರವಾದ ಮಹಿಮೆ ಇದೆ. ಜ್ಞಾನದ ರಾಶಿಯನ್ನ ರಕ್ಷಿಸುವುದರಲ್ಲಿ, ಪ್ರಪಂಚಕ್ಕೆ ಕೊಡುವುದರಲ್ಲಿ ನಾರದರ ಪಾತ್ರ ಬಹಳ ದೊಡ್ಡದಿದೆ. ಆದ್ರಿಂದ ಅಂತಹ ನಾರದರು ಹೇಳ್ತಾರೆ, ಅಸಿತೋ ದೇವಲೋ ವ್ಯಾಸಃ. ಅಸಿತ ಅನ್ನೋದು ಒಬ್ಬ ಋಷಿಯ ಹೆಸರು. ಅವರು ಹೇಳ್ತಾರೆ,
ದೇವಲಹ, ಅಸಿತ ಋಷಿಯ ಮಗನ ಹೆಸರು ದೇವಲ ಅಂತ. ಅವರೆಲ್ಲ ಸ್ಮೃತಿಶಾಸ್ತ್ರಗಳನ್ನ ರಚಿಸಿದವರು. ಆ ಮಹಾಭಾರತ ಕಾಲದಲ್ಲಿ ಇದ್ದಂತಹ ಋಷಿಗಳು ಅವರಲ್ಲ, ಅದಕ್ಕಿಂತಲೂ ಪೂರ್ವದಲ್ಲಿಯೂ ಇದ್ದರು ಕಾಣಿಸುತ್ತೆ. ಅಂತಹ ಋಷಿಗಳು ಹೇಳ್ತಾರೆ. ಯಾಕಂದ್ರೆ ಆ ಸ್ಮೃತಿಯನ್ನ, ಅವರು ಬರೆದಂತಹ ಗ್ರಂಥವನ್ನ ಅಥವಾ ವಿಚಾರವನ್ನ ಅರ್ಜುನ ಕೇಳಿಸಿಕೊಂಡ್ರೆ ತಾನೇ ಇದನ್ನ ಹೇಳಲಿಕ್ಕಾಗೋದು. ಆದ್ರಿಂದ ಮಹಾಭಾರತದ ಪೂರ್ವ ಕಾಲದಲ್ಲಿಯೂ ಕೂಡ ಇದ್ದಂಥವರು ಅಸಿತ, ದೇವಲಹ. ವ್ಯಾಸರಂತೂ ಮಹಾಭಾರತ ಘಟಿಸುವಾಗ ಅದೇ ಸಮಯಕ್ಕೆ ಇದ್ದವರು. ಅದರಿಂದ ವ್ಯಾಸರು ಹೇಳ್ತಾರೆ ಅಂತ. ಅರ್ಜುನ ಹೇಳಿದ ಮಾತಂದ್ರೆ ವ್ಯಾಸರು ದಾಖಲಿಸಿದ್ದಾರೆ. ವ್ಯಾಸರು ತಮ್ಮ ಹೆಸರನ್ನ ಬರೆದುಕೊಂಡಿದ್ದಾರಲ್ಲ ಅಂತ ಹೇಳಿದ್ರೆ ಅರ್ಜುನ ಹೇಳಿದ್ದನ್ನು ಬರ್ಕೊಂಡಿದ್ದಾರೆ ಅಷ್ಟೇ. ಅಷ್ಟೇ ಅಲ್ಲ, ಸ್ವಯಂ ಚೈವ ಬ್ರವೀಷಿಮೆ, ನೀನೇ ಸ್ವತಃ ಹೇಳ್ಬಿಟ್ಟಿದ್ಯಾ. ಇವರೆಲ್ಲ ಹೇಳ್ತಿದ್ದಾರೆ, ಅದು ಒಂದು ನನ್ನ ಪ್ರಮಾಣ. ಶಿಷ್ಟರು ನನಗೆ ಪ್ರಮಾಣ. ಸ್ವತಃ ನೀನೇ ನನ್ನ ಮುಂದೆ ಹೇಳಿದ್ಯಾ ಈ ವಿಷಯವನ್ನು. ಸ್ವಯಂ ಚೈವ ಬ್ರವೀಷಿಮೆ, ಸ್ವಯಂ ಅಂದ್ರೆ ನೀನೇ ಇದನ್ನು ಹೇಳಿದ್ಯಾ ನನಗೆ ಅಂತ. ಈಗ ಇದೆಲ್ಲ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಅದು ಮಹಾಭಾರತದಲ್ಲಿ ನಮಗೆ ಗೊತ್ತಾಗುತ್ತೆ. ಮಾರ್ಕಂಡೇ ಮಹಾಭಾರತದ ಭೀಷ್ಮ ಪರ್ವದಲ್ಲಿ, ವನಪರ್ವ, ಭೀಷ್ಮ ಪರ್ವ, ವಿಶೇಷವಾಗಿ ಭೀಷ್ಮ ಪರ್ವದಲ್ಲಿ ಯಾವ್ಯಾವ ಋಷಿಗಳು ಏನೇನ್ ಹೇಳಿದ್ದಾರೆ ಎನ್ನುವ ಮಾತುಗಳೆಲ್ಲ ಅಲ್ಲಿ ಬರ್ತದೆ. ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ, ಕೃಷ್ಣನು ಯಜ್ಞಗಳ ಯಜ್ಞನು, ತಪಸ್ಸುಗಳ ತಪಸ್ಸು, ಭೂತ ಭವಿಷ್ಯತ್ ವರ್ತಮಾನ ರೂಪನು ಆಗಿರುವನು ಎಂಬುದಾಗಿ ಅವನ ಮಹಾತ್ಮೆಯನ್ನು ಹೇಳ್ತಾರೆ. ಇನ್ನು ಭೃಗು ಋಷಿಗಳು ಹೇಳ್ತಾರೆ, ಇವನು ದೇವತೆಗಳಿಗೆ ದೇವತೆ ಮತ್ತು ಪರಮ ಪುರಾತನ ವಿಷ್ಣು ಇವನು ಅಂತ ಭೃಗು ಋಷಿಗಳು ಹೇಳ್ತಾರೆ. ಅಂಗಿರ ಎನ್ನುವ ಋಷಿಗಳು ಹೇಳ್ತಾರೆ, ಇವನು ಸಮಸ್ತ ಪ್ರಾಣಿಗಳನ್ನು ರಚಿಸುವವನಾಗಿದ್ದಾನೆ. ಇದೆಲ್ಲ ಮಹಾಭಾರತ ಭೀಷ್ಮ ಪರ್ವದಲ್ಲಿ ಬರುವ ಮಾತುಗಳು. ಆಮೇಲೆ ಸನತ್ ಕುಮಾರಾದಿಗಳು ಅವರು ಭಗವಂತನನ್ನ ಹೇಗೆ ವರ್ಣಿಸ್ತಾರೆ, ಇವನ ಮಸ್ತಕದಿಂದ ಆಕಾಶ ಮತ್ತು ಭುಜಗಳಿಂದ ಪೃಥ್ವಿಯು ವ್ಯಾಪ್ತವಾಗಿದೆ, 3 ಲೋಕಗಳು ಇವನ ಉದರದಲ್ಲಿ ಸ್ಥಿತವಾಗಿದೆ, ಇವನು ಸನಾತನ ಪುರುಷನಾಗಿದ್ದಾನೆ, ತಪಸ್ಸಿನಿಂದ ಅಂತಃಕರಣ ಶುದ್ಧವಾದಾಗಲೇ ಸಾಧಕರು ಇವನನ್ನು ತಿಳಿಯಬಲ್ಲರು, ಆತ್ಮ ಸಾಕ್ಷಾತ್ಕಾರದಿಂದ ತೃಪ್ತರಾದ ಋಷಿಗಳಲ್ಲಿಯೂ ಇವನು ಪರಮೋತ್ಕೃಷ್ಟನಾಗಿದ್ದಾನೆ, ಯುದ್ಧದಲ್ಲಿ ಬೆನ್ನು ತೋರಿಸದಿರುವ ಉದಾರ ರಾಜರ್ಷಿಗಳಿಗೆ ಇವನೇ ಪರಮಗತಿಯಾಗಿದ್ದಾನೆ ಅಂತ ಕೃಷ್ಣನನ್ನ ಹೇಳ್ತಾನೆ. ಇನ್ನು ದೇವರ್ಷಿ ನಾರದರು ಹೇಳಿದಂತ ಮಾತೇನಿದೆ, ಭಗವಾನ್ ಶ್ರೀಕೃಷ್ಣನು ಸಮಸ್ತ ಲೋಕಗಳನ್ನು ಉಂಟು ಮಾಡುವವನು ಮತ್ತು ಎಲ್ಲ ಭಾವಗಳನ್ನು ತಿಳಿಯುವಂತವನಾಗಿದ್ದಾನೆ. ಇವನು ಸಾಧ್ಯರ ಮತ್ತು ದೇವತೆಗಳ ಈಶ್ವರರಿಗೂ ಈಶ್ವರನಾಗಿದ್ದಾನೆ. ಮಹಾಭಾರತ ಭೀಷ್ಮ ಪರ್ವದಲ್ಲಿ ಹೇಳ್ತಾರೆ ನಾರದರು. ಇನ್ನು ಅಸಿತ ಮತ್ತು ದೇವಲ ಋಷಿಗಳು ಮಹಾಭಾರತ ವನಪರ್ವದಲ್ಲಿ ಹೇಳುವಂತ ಮಾತು, ಭಗವಾನ್ ಶ್ರೀಕೃಷ್ಣನೇ ಪ್ರಜೆಗಳ ಸೃಷ್ಟಿಯಲ್ಲಿ ಪ್ರಜಾಪತಿ ಮತ್ತು ಸಮಸ್ತ ಲೋಕಗಳ ಏಕಮಾತ್ರ ರಚಯಿತ ಆಗಿದ್ದಾನೆ. ಇನ್ನು ವ್ಯಾಸರಂತೂ ಬಹಳವಾಗಿ ಹೇಳಿದ್ದಾರೆ, ನೀನು ವಸುಗಳ ವಾಸುದೇವ, ಇಂದ್ರನಿಗೆ ಇಂದ್ರತ್ವವನ್ನು ಕೊಡುವವನು ಮತ್ತು ದೇವತೆಗಳಿಗೂ ಪರಮ ದೇವತೆಯಾಗಿದ್ದೀಯಾ. ಆದ್ರಿಂದ ಅರ್ಜುನ ಹೇಳ್ತಕ್ಕಂತಹ ಮಾತುಗಳು ಪ್ರಮಾಣಬದ್ಧವಾದಂಥವೇ, ಕಲ್ಪಿಸಿ ಹೇಳಿದಂಥವುಗಳಲ್ಲ. ಇಷ್ಟು ಹೇಳಿದ ಮೇಲೆ ಮತ್ತೆ ಮುಂದುವರೆದು ಹೇಳ್ತಾನೆ, ಸರ್ವಮೇತದ್ರುತಂ ಮನ್ಯೇ ಯನ್ಮಾಂ ವದಸಿ ಕೇಶವ, ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಹ. ಹೇ ಕೇಶವನೇ, ಕೇಶವನ್ ಅಂದ್ರೆ ಬಹಳ ಸುಂದರವಾದ ಕೂದಲುಗಳನ್ನು ಉಳ್ಳವನು ಅಂತ ಒಂದು ಅರ್ಥ ಆಗ್ತದೆ. ಆದ್ರೆ ಅದಕ್ಕಿಂತ ಚಂದದ ಅರ್ಥ ಅಂದ್ರೆ ಸಂಸ್ಕೃತದಲ್ಲಿ ಕ ಅಂದ್ರೆ ಬ್ರಹ್ಮ ಅಂತ, ಅ ಅಂದ್ರೆ ವಿಷ್ಣು ಅಂತ, ಈಶ ಅಂದ್ರೆ ಈಶ್ವರ ಅಂತ ಅರ್ಥ. ಕೇಶವ ಅನ್ನೋ ಶಬ್ದದಲ್ಲಿ ಕ ಪ್ಲಸ್ ಈಶ, ಅ ಮತ್ತು ವ ಇಷ್ಟು ಅಕ್ಷರಗಳಿದೆ. ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ಈಶ್ವರ, ಅ ಅಂದ್ರೆ ವಿಷ್ಣು, ಯ ಅಂದ್ರೆ ವ ಅಂದ್ರೆ ವಪುಹು ಅಂತ. ಯಾವಾತನ ಶರೀರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೋ ಅವನೇ ಕೇಶವ, ಪರಬ್ರಹ್ಮ ಅಂತ ಅರ್ಥ. ಆದ್ರೆ ಯಾವಾತನು ಬ್ರಹ್ಮ ವಿಷ್ಣು ಈಶ್ವರ ಸ್ವರೂಪನಾಗಿದ್ದಾನೋ ಹಾಗೂ ಸರಿ ಸೃಷ್ಟಿ ಸ್ಥಿತಿ ಲಯಕರ್ತನಾಗಿದ್ದಾನೋ ಅವನೇ ಕೇಶವ, ಈಶ್ವರ ಅಂತ ಅರ್ಥ. ಪರಬ್ರಹ್ಮ ಈಶ್ವರ ಈ ಅರ್ಥದಲ್ಲಿ. ಹೇ ಕೇಶವ, ಯತ್ ವದಸಿ ಏತತ್ ಸರ್ವಂ ಋತಂ ಮನ್ಯೇ, ನೀನು ಏನೇನು ಹೇಳುತ್ತಿದ್ಯೋ ಅದೆಲ್ಲವನ್ನ
ಋತಂ ಇತ್ಯುಕ್ತೆ ಸತ್ಯಂ ಇತಿ ಮನ್ಯೆ, ಸತ್ಯ ಎಂಬುದಾಗಿ ತಿಳಿಯುತ್ತೇನೆ. ಇದೆಲ್ಲವನ್ನೂ ನೀನು ಹೇಳಿರತಕ್ಕಂತಹ ಎಲ್ಲವೂ ಕೂಡ ಯತ್ ವದಸಿ ಏತತ್ ಸರ್ವಂ ಋತಂ ಮನ್ಯೆ. ಇದುವರೆಗೂ ಭಗವಂತ ಏನೇನು ಉಪದೇಶ ಮಾಡಿದ್ದಾನೆ ಅವನ ಬಗ್ಗೆ ಅವನು ಹೇಳಿಕೊಂಡಿದ್ದಾನೆ. ಇನ್ನು ಆ 7ನೇ ಅಧ್ಯಾಯದಲ್ಲಿ ಅವನ ಸ್ವರೂಪವನ್ನು ಹೇಳಿದ್ದಾನೆ. ಅಪರಾಪ್ರಕೃತಿ ಪರಾಪ್ರಕೃತಿ ಇದೆರಡರ ಸ್ವರೂಪ ನಾನು ಅಂತ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ನನಗಿಂತ ಹೊರತಾಗಿ ಇನ್ನೇನು ಇಲ್ಲ. ಇನ್ನು 9ನೇ ಅಧ್ಯಾಯದಲ್ಲಿಯೂ ಕೂಡ ಹೇಳ್ತಾನೆ, ನಾನು ಎಲ್ಲವನ್ನು ವ್ಯಾಪಿಸಿದ್ದೇನೆ ಮುಂತಾದ ಶಬ್ದಗಳ ಮೂಲಕವಾಗಿ. ಈ ರೀತಿಯಾಗಿ ಭಗವಂತನ ಸ್ವರೂಪವನ್ನ ಅವನು ಏನೇನು ಹೇಳ್ಕೊಂಡಿದ್ದಾನೋ ಅದರ ಬಗ್ಗೆ ನನಗೆ ಎಳ್ಳಷ್ಟು ಸಂಶಯ ಇಲ್ಲ ಅಂತ ಅರ್ಜುನ ಹೇಳ್ತಿದ್ದಾನೆ. ಇದು ಶಿಷ್ಯ ತೋರಿಸಬೇಕಾದಂತಹ ಒಂದು ಶ್ರದ್ಧೆ. ಗುರುವಾಕ್ಯೋಪದೇಶದಲ್ಲಿ ಶಿಷ್ಯನು ಅಚಲವಾದ ಶ್ರದ್ಧೆಯನ್ನು ತೋರಿಸಬೇಕಾಗ್ತದೆ. ಎಳ್ಳಷ್ಟು ಸಂಶಯವನ್ನು ಇಟ್ಟುಕೊಳ್ಳಕೂಡದು. ನಮಗೆ ಗೊಂದಲಗಳಿರಬಹುದು, ಜಿಜ್ಞಾಸೆಗಳಿರಬಹುದು. ಆ ಜಿಜ್ಞಾಸೆಯನ್ನ ನಾವು ಪರಿಪ್ರಶ್ನೆ ಮಾಡುವುದರ ಮೂಲಕ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ರೆ ಪ್ರಮಾಣವನ್ನೇ ಸಂಶಯಿಸಿ ಬಿಟ್ರೆ ಪ್ರಮೇಯ ಉತ್ಪತ್ತಿಗೆ ಅವಕಾಶವೇ ಇರುವುದಿಲ್ಲ. ಗುರು ವೇದಾಂತ ವಾಕ್ಯವನ್ನೇ ಸಂಶಯಿಸಿ ಬಿಟ್ರೆ ಇನ್ನು ಜ್ಞಾನ ಉತ್ಪತ್ತಿಗೆ ಆಸ್ಪದವಿಲ್ಲ. ಆದ್ರಿಂದ ಅದನ್ನ ಒಪ್ಪಬೇಕು. ಅದ್ವೈತ ನನಗೆ ಅರ್ಥವಾಗದೇ ಇರಬಹುದು, ಶಂಕರ ಭಗವತ್ಪಾದರು ಪ್ರತಿಪಾದಿಸಿದ ಅಥವಾ ಉಪನಿಷತ್ ಪ್ರತಿಪಾದ್ಯವಾದ ಅದ್ವೈತ ಸಿದ್ಧಾಂತವು ನನ್ನ ಬುದ್ಧಿಗೆ ನಿಲುಕದೇ ಇರಬಹುದು. ಹಾಗೆಂಬುದಾಗಿ ಅದು ಸುಳ್ಳು ಅಂತ ಹೇಳುವ ಧೈರ್ಯವನ್ನ ನಾನು ವಹಿಸಬಾರದು. ಯಾಕಂದ್ರೆ ನನ್ನ ಬುದ್ಧಿಯ ಮಿತಿಯೊಳಗೆ ಸದ್ಯ ಅದು ಅರ್ಥವಾಗಿರ್ಲಿಕ್ಕಿಲ್ಲ. ಆದರೆ ಗುರುಶಾಸ್ತ್ರದ ಅನುಗ್ರಹದಿಂದ ಅದು ನನಗೆ ಅರ್ಥವಾಗ್ತದೆ. ಅಲ್ಲಿಯ ತನಕ ಅದನ್ನು ಸತ್ಯ ಎಂಬುದಾಗಿ ನಾವು ನಂಬಬೇಕು. ಅದು ಅರ್ಜುನ ಇಲ್ಲಿ ತೋರಿಸ್ತಾ ಇದ್ದಾನೆ. ತಮ್ಮನ್ನೇ ಹೇ ಭಗವನ್ ತೇ ವ್ಯಕ್ತಿಂ ದೇವಾಹ ದಾನವಾಹನ ವಿದುಹು. ನಿನ್ನ ಪ್ರಾಕಟ್ಯವನ್ನ, ನಿನ್ನ ಅಭಿವ್ಯಕ್ತಿಯನ್ನ, ವ್ಯಕ್ತಿ ಅಂದ್ರೆ ತೋರ್ಕೆ, ವ್ಯಕ್ತ ಅಂತ ಹೇಳ್ತೇವಲ್ಲ ಹಾಗೆ, ಆ ವ್ಯಕ್ತ ಸ್ವರೂಪ ಮಹಿಮೆ ಎಂಬುದಾಗಿ, ವಿಭೂತಿ ಎಂಬುದಾಗಿ ಏನು ಕರಿತೇವೆ ಅದನ್ನ ದೇವತೆಗಳು ತಿಳಿಯಲಾರರು. ಭಗವಂತನ ಮಹಾತ್ಮೆ ದೇವತೆಗಳಿಗೂ ಪೂರ್ಣವಾಗಿ ಗೊತ್ತಿಲ್ಲ. ಇನ್ನು ದಾನವರ ವಿಷಯ ಕೇಳೋದೇನಿದೆ, ಅಸುರರು, ಅವ್ರಿಗೆ ಬೇಕಾಗಿಯೂ ಇಲ್ಲ, ಅವ್ರಿಗೆ ತಿಳಿಲಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ದೇವತೆಗಳು ದಾನವರು ತಿಳಿಯಲಾರರು, ಮನುಷ್ಯರ ಬಗ್ಗೆ ಕೇಳುವುದೇ ಬೇಡ. ಆದ್ರಿಂದ ಇದನ್ನು ಯಾಕೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನಿನ್ನ ಮಹಿಮೆಯನ್ನ ನೀನೇ ಅರಿತಿರುವೆ. ಇದು ಪೀಠಿಕೆ, ಯಾಚನೆ ಮುಂದೆ ಮಾಡ್ಬೇಕಲ್ಲ, ಕೇಳಲಿಕ್ಕೆ ಹೊರಟಿದ್ದೇನಲ್ಲ ಅವನ ಯಥಾರ್ಥ ಗುಣವನ್ನು ಸ್ತುತಿಸ್ತಾ ಇದ್ದ. ಮುಂದೆ ಹೇಳ್ತಾನೆ, ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಇಲ್ಲಿ ಹೇಳ್ಬೇಕಾದ್ದು ಇಷ್ಟೇ, ಅವನು ಸ್ವಯಮೇವ ಆತ್ಮನ ಆತ್ಮಾನಂ ವೇತ್ತ. ಸ್ವಯಂ ಅಂದ್ರೆ ಸ್ವತಃ, ತ್ವಮೇವ ನೀನೇ, ಆತ್ಮನ ಆತ್ಮಾನಂ ವೇತ್ತ ನೀನೇ ನಿನ್ನನ್ನು ನಿನ್ನಿಂದಲೇ ಅರಿತುಕೊಂಡಿರುವೆ ಅಂತ. ತ್ವಂ ಅಂದ್ರೆ ನೀನು, ಆತ್ಮನ ಅಂದ್ರೆ ನಿನ್ನಿಂದ, ಆತ್ಮಾನಂ ಅಂದ್ರೆ ನಿನ್ನನ್ನು, ವೇತ್ತ ಅಂದ್ರೆ ತಿಳಿದಿರುವೆ. ನೀನೇ ನಿನ್ನನ್ನು ತಿಳಿದಿರುವೆ. ನಿನಗೆ ಹೊರತಾಗಿ ಯಾರಿಗೂ ಕೂಡ ನಿನ್ನ ನಿಜವಾದ ಮಹಿಮೆ, ಯೋಗ ಮತ್ತು ವಿಭೂತಿ ಎರಡೂ ಗೊತ್ತಿಲ್ಲ. ನಿನ್ನ ಸಾಮರ್ಥ್ಯವೂ ಗೊತ್ತಿಲ್ಲ, ನಿನ್ನ ಪ್ರಾಕಟ್ಯವೂ ವಿಭೂತಿಯೂ ಗೊತ್ತಿಲ್ಲ. ನಿನಗೆ ನೀನು ಚೆನ್ನಾಗಿ ಅರಿತುಕೊಂಡಿದ್ದೀಯಾ. ಭಗವಂತನ ಸ್ವರೂಪ ಅದು ಅರಿತು ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದು ಪ್ರಾಕಟ್ಯ ಗುಣಗಳೂ ಹೌದು, ಅಥವಾ ಅವನ ಸ್ವರೂಪವೂ ಹೌದು. ಅದಕ್ಕೆ ಉಪನಿಷತ್ನಲ್ಲಿ ವಿಜ್ಞಾತಾರಂ ಅರೇ ಕೇನ ವಿಜಾನೀಯಾತ್, ಎಲ್ಲವನ್ನೂ ತಿಳಿಯುವವನನ್ನ ಯಾವುದರಿಂದ ತಿಳಿತೀಯ ಅಂತ. ಏನಾದ್ರೂ ತಿಳಿಬೇಕಾದ್ರೆ ಕರ್ಣ ಸಾಪೇಕ್ಷವಾದಂತಹ ತಿಳುವಳಿಕೆ, ಇಂದ್ರಿಯಗಳಿಂದ ನಾವು ತಿಳಿಯುತ್ತೇವೆ.
ಅದರ ಕರ್ಣಗಳಿಗೂ ಕರ್ಣವಾಗಿರುವ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತೋ, ಅವನನ್ನು ತಿಳಿಯೋದು ಹೇಗೆ ಅಂದ್ರೆ ಕರ್ಣ ನಿರಪೇಕ್ಷವಾಗಿ ಅನುಭವ ಸ್ವರೂಪನಾಗಿದ್ದಾನೆ. ಎಸ್ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ, ಅವನು ಬ್ರಹ್ಮ ಸ್ವರೂಪನಾಗಿದ್ದಾನೆ, ಅನುಭವ ಸ್ವರೂಪನಾಗಿದ್ದಾನೆ. ಆದ್ರಿಂದ ಅವನೇ ಅವನನ್ನು ಅರಿತುಕೊಂಡಿದ್ದಾನೆ. ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶ ಸ್ವರೂಪ ಅವನು, ಸ್ವಯಂ ಅನುಭವ ಸ್ವರೂಪ ಅವನು ಎಂಬುದನ್ನ ಹೇಳ್ತಾ ಇದ್ದಾನೆ. ಬಹಳ ದೊಡ್ಡ ಮಾತಿದು. ಅಪ್ರಮೇಯ ಸುಪ್ರಕಾಶ ಮನೋವಾಚ ಮಗೋಚರ, ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೇವಲ್ಲ, ಅಪ್ರಮೇಯ. ಪ್ರಮೇಯ ಅಂದ್ರೆ ಪ್ರಮಾಣಗಳ ವ್ಯಾಪಾರದಿಂದ ತಿಳಿಯಲ್ಪಡುವವಳು ಪ್ರಮೇಯ. ಆದ್ರೆ ನೀನು ಅಪ್ರಮೇಯ, ಪ್ರಮಾಣ ವ್ಯಾಪಾರದಿಂದ ತಿಳಿಯೋಳಲ್ಲ. ಹಾಗಂತ ತಿಳಿಯೋದೇ ಇಲ್ವಾ ಕೇಳಿದ್ರೆ ಇಲ್ಲ. ಸ್ವಪ್ರಕಾಶ, ಅಹಮಸ್ಮಿ ಸದಾ ಭಾಮಿ ಕದಾಚಿನ್ನಾಹಮ ಪ್ರಿಯ, ನಾನಿದ್ದೇನೆ, ನಾನು ಅರಿಯುತ್ತೇನೆ ಎಂಬಂತಹ ಒಂದು ತಿಳುವಳಿಕೆ ಅದು ಯಾವ ಕಾರಣದಿಂದ ಉಂಟಾದದ್ದಲ್ಲ, ಸ್ವಯಂ ಪ್ರಕಾಶ ಸ್ವರೂಪ. ಹೀಗೆಂಬುದಾಗಿ ಅವನು ಹೇಳ್ಬೇಕು, ಇಷ್ಟೇ ಹೇಳ್ಬೇಕು. ಬೇರೆ ಯಾರಿಗೂ ನಿನ್ನ ಬಗ್ಗೆ ಗೊತ್ತಿಲ್ಲ, ನಿನಗೆ ಮಾತ್ರ ನಿನ್ನ ಮಹಿಮೆ ಗೊತ್ತಿದೆ, ಆದ್ರಿಂದ ನೀನು ಹೇಳಬೇಕು ಅಂತ ಪೀಠಿಕೆ. ಆದ್ರೆ ಅದರೊಟ್ಟಿಗೆ 5 ಭಗವಂತನ ಗುಣ ವಾಚಕಗಳನ್ನ ಇಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನೆ? ಸ್ವಯಮೇವ ಆತ್ಮನ ಆತ್ಮಾನಂ ವೇತ್ತ ತ್ವಂ ಅಂತ ಆದ್ಮೇಲೆ, ಹೇ ಪುರುಷೋತ್ತಮ, ಹೇ ಭೂತಭಾವನ, ಹೇ ಭೂತೇಶ, ಹೇ ದೇವದೇವ, ಹೇ ಜಗತ್ಪತೆ. ಈ 5 ಭಗವಂತನಿಗೆ ಸಂಬೋಧನೆಗಳು, ಅವನನ್ನು ಕರೀತಾ ಇರುವುದವನು. ಈ 5 ನಾಮಗಳೇನಿದೆ ಬಹಳ ಚೆನ್ನಾಗಿದೆ. ಭೂತಭಾವನ ಅಂದ್ರೆ ಭೂತಗಳನ್ನು ಉಂಟು ಮಾಡುವವನು ಅಂತ. ಭೂತಾನಿ ಭಾವಯತೀತಿ ಭೂತಭಾವನ, ಭೂತಗಳನ್ನು ಸೃಷ್ಟಿ ಮಾಡು. ಭೂತ ಸೃಷ್ಟಿ ಮಾಡೋದು ಅಂದ್ರೆ ನಮ್ಮ ಈ ಕನ್ನಡ ಭಾಷೆ ಆಡು ಭಾಷೆ ಭೂತ ದೇವ ಅಲ್ಲ. ಭೂತ ಅಂದ್ರೆ ಚರ ಅಚರ ಸೃಷ್ಟಿ, ಪಂಚಮಹಾಭೂತಗಳು ಅದು ಭೂತಗಳೇ. ಇವು ಜೀವರಾಶಿಗಳೇನಿದೆ, ಸ್ವೇದಜ, ಅಂಡಜ, ಜರಾಯುಜ, ಉದ್ಭಿಜ ಎಂಬುದಾಗಿ ನಾವೇನು ಕರಿತೇವೆ, ಅವೆಲ್ಲ ಭೂತಗಳು. ಚರ ಅಂದ್ರೆ ಚಲಿಸುವ, ಅಚರ ಚಲಿಸದೇ ಇರುವ, ಸ್ಥಾವರ ಜಂಗಮ ಅಂತ ಹೇಳ್ತೇವಲ್ಲ, ಅವೆರಡೂ ಕೂಡ ಭೂತಗಳು ಅಂತ ಶಾಸ್ತ್ರಗಳು ಹೇಳ್ತಿರ್ತದೆ. ಅದನ್ನ ಭಾವಯತಿ ಅಂದ್ರೆ ಉಂಟು ಮಾಡುವನು, ಹುಟ್ಟಿಸುವವನು ಭೂತ ಭಾವನ. ಇದು ಒಂದು ವಿಶೇಷಣ. ಭೂತೇಶ ಅಂದ್ರೆ ಈ ಚರಾಚರ ಪ್ರಪಂಚಕ್ಕೆ ಈಶ, ಆಳುವವನು, ಒಡೆಯ ಅಂತ ಅರ್ಥ. ಈಶ್ವರ ಅಂದ್ರೆ ಒಡೆಯ, ಆಳುವವನು ಅಂತ ಅರ್ಥ. ಆಮೇಲೆ 3ನೇದು ದೇವದೇವ ಅಂತ, ದೇವಾನಾಂ ದೇವ, ಈ ದೇವತೆಗಳಿಗೆಲ್ಲ ದೇವನು ಅಂತ. ದೇವತೆಗಳು ಅನೇಕ ಇದ್ದಾರೆ, ಆದ್ರೆ ಪರಮಾತ್ಮ ಒಬ್ಬನೇ ಇದ್ದಾನೆ. ಅವನಿಂದಾಗಿ ಈ ದೇವತೆಗಳೆಲ್ಲ ತಮ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ. ಭೀಷಾಸ್ಮಾದ್ ವಾತಃ ಪವತೆ ಭೀಷೋ ದೇತಿ ಸೂರ್ಯ, ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ. ನೋಡಿದ್ದೇವೆ ಕಠೋಪನಿಷತ್ತಿನ ಸಂದರ್ಭದಲ್ಲಿ. ಜಗತ್ಪತೆ, ಹೇ ಜಗತ್ತಿನ ಪತಿ, ಜಗತ್ತಿನ ಗಂಡ ಅಂತ ಅರ್ಥ. ಇಲ್ಲಿ ಪತಿ ಎಂಬ ಶಬ್ದಕ್ಕೆ ಅರ್ಥ ಇಷ್ಟೇ, ಜಗತ್ತಿನ ಆಶ್ರಯ ಮತ್ತು ಜಗತ್ತಿನ ರಕ್ಷಕ ಅಂತ, ಪೋಷಕ ಅಂತ ಅರ್ಥ. ಪತಿಯ ಜವಾಬ್ದಾರಿ ಏನಪ್ಪಾ ಅಂದ್ರೆ ಪತ್ನಿಗೆ ಆಶ್ರಯವನ್ನ ಕೊಟ್ಟು ಅವಳನ್ನ ಪೋಷಿಸಿ ರಕ್ಷಿಸುವ ಜವಾಬ್ದಾರಿ ಅಂತ. ಹೇಗೆ ವೃಕ್ಷಕ್ಕೆ ಲತೆಯು ವೃಕ್ಷವನ್ನ ಆಶ್ರಯಿಸ್ತದೋ, ಆ ವೃಕ್ಷವು ಲತೆಯನ್ನು ಪೋಷಿಸ್ತದೋ, ರಕ್ಷಿಸ್ತದೋ, ಕಾಪಾಡ್ತದೋ, ಹಾಗೆ ಜಗತ್ತನ್ನ ಹುಟ್ಟಿಸುವುದಷ್ಟೇ ಅಲ್ಲ ಭಗವಂತ, ಅದನ್ನು ಪೋಷಿಸಬೇಕು, ಅದನ್ನು ರಕ್ಷಿಸ್ಬೇಕು. ಧರ್ಮೋ ಧರ್ಮವಿದುತ್ತಮ, ಆ ಧರ್ಮವನ್ನ ಕಾಪಾಡಬೇಕಲ್ಲ, ಅದರಿಂದ ಅವನು ಜಗತ್ಪತಿ. ಪುರುಷೋತ್ತಮ ಅಂತ ಹೇಳ್ತಾನೆ. ಪುರುಷೋತ್ತಮ ಅನ್ನೋದು 15ನೇ ಅಧ್ಯಾಯದಲ್ಲಿ ಕೊನೆಗೆ ಬರ್ತದೆ, ಪುರುಷೋತ್ತಮ ಶಬ್ದಕ್ಕೆ ಅರ್ಥ. ಇವತ್ತು ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀ ರಾಮಚಂದ್ರನ ಜನ್ಮದಿನ, ರಾಮನವಮಿ. ಅವನಿಗೂ ಪುರುಷೋತ್ತಮ ಅನ್ನೋ ಹೆಸರಿದೆ. ಆ ಪುರುಷೋತ್ತಮ ಅನ್ನೋದು ಪಾರಿಭಾಷಿಕವಾದ ಒಂದು ಶಬ್ದ. ಕ್ಷರಪುರುಷ, ಅಕ್ಷರ ಪುರುಷ, ಅದನ್ನ ಮೀರಿದವನು ಪುರುಷೋತ್ತಮ ಅಂತ. ಕ್ಷರ ಪುರುಷ ಅಂದ್ರೆ ಬದಲಾಯಿಸುವ ಜಗತ್ತು, ಅಕ್ಷರ ಪುರುಷ ಅಂದ್ರೆ ಕೂಟಸ್ಥವಾದ ಮಾಯೆ. ಈ ವ್ಯಕ್ತ ಮತ್ತು ಅವ್ಯಕ್ತ, ಈ 2 ಸೃಷ್ಟಿ ಏನಿದೆ,
ಅದಕ್ಕೂ ಮೀರಿದ ಚೈತನ್ಯ ಸ್ವರೂಪ ಪುರುಷೋತ್ತಮ ಅಂತ ಕರೆಯಲ್ಪಡ್ತಾನೆ. ಒಟ್ಟಿನಲ್ಲಿ ಈ 5 ವಿಶೇಷಣಗಳನ್ನ ಅಥವಾ ಸಂಬೋಧನೆಯಿಂದ ಭಗವಂತನನ್ನ ಕರೆದಿದ್ದಾನೆ ಅರ್ಜುನ. ಇಲ್ಲಿ ಒಬ್ರು ಹಿರಿಯರು ಹೇಳ್ತಾರೆ, ಈ 5 ಸಂಬೋಧನೆ ಬಹಳ ಚೆನ್ನಾಗಿದೆ. ನಾವು ಏನು ಪಂಚಾಯತನ ಪೂಜೆ ಅಂತ ಮಾಡ್ತೇವೆ, ಪಂಚಬ್ರಹ್ಮರ ಆರಾಧನೆ ಅಂತ ಏನ್ ಕರೀತಾರೆ, ಅದು ಈ 5 ಶಬ್ದಗಳಿಂದ ಸೂಚಿತವಾಗುತ್ತೆ ಅಂತ ಹೇಳ್ತಾರೆ. ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು. ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು. ಈ 5 ತತ್ವಗಳನ್ನ ನಾವೇನು ಪಂಚಾಯತನ ಪೂಜೆಯಲ್ಲಿ ಹೇಳ್ತೇವೆ, ಅದು ಈ 5 ಶಬ್ದಗಳಿಂದ ತಿಳಿಯಲ್ಪಡುತ್ತೆ ಅಂತ. ತುಂಬಾ ಸ್ವಾರಸ್ಯಕರವಾದ ಸಂಗತಿ. ಹಿರಿಯರ ಗಮನಕ್ಕೆಲ್ಲ ಒಮ್ಮೊಮ್ಮೆ ಬರ್ತದೆ ಹೀಗೆಲ್ಲ. ಭೂತ ಭಾವನ ಅಂದಾಗ ಭೂತಗಳನ್ನು ಉಂಟು ಮಾಡುವನು ಸೂರ್ಯ, ಅದು ಸೂರ್ಯ ತತ್ವವನ್ನು ಹೇಳುತ್ತೆ. ಯಾಕಂದ್ರೆ ಸೂರ್ಯ ಅನ್ನೋದು ಹಿರಣ್ಯ ಗರ್ಭ ತತ್ವದ ಪ್ರತೀಕ. ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮ, ಪುರಾಣದ ಬ್ರಹ್ಮ, ವೇದಾಂತದ ಹಿರಣ್ಯ ಗರ್ಭ, ಅದ್ರ ಪ್ರತೀಕ ಸೂರ್ಯ. ಆದ್ರಿಂದ ಸೂರ್ಯ ಅನ್ನುವಂಥ ಸೃಷ್ಟಿಕರ್ತನ ಒಂದು ದ್ಯೋತಕ. ಭೂತೇಶ ಈಶ್ವರನ ಪ್ರತೀಕ, ಈಶ ಅಂದ್ರೆ ಒಡೆಯ, ಶಿವನ ಪ್ರತೀಕ. ದೇವದೇವ, ದೇವಾನಾಂ ದೇವ ಅಂದ್ರೆ ಗಣಪತಿ. ಗಣಪತಿ ಸ್ತುತಿಯಲ್ಲಿ ನಾವು ಗಣಾನಾಂತ್ವಾ ಗಣಪತಿ ಹವಾಮಹೇ ಗಣಾನಾಂತ್ವಾಂ ಪತಿ. ನೀನು ಗಣಗಳಿಗೆ ಪತಿ ಅಂದ್ರೆ ದೇವಗಣಗಳಿಗೆ, ಆಮೇಲೆ ಪಿತೃಗಣಗಳಿಗೆ, ಭೂಲೋಕದ ಗಣ, ಎಲ್ಲಾ ಗಣಗಳಿಗೂ ಪತಿ ನೀನು. ಆದ್ರಿಂದ ದೇವಾನಾಂ ದೇವ ಅರ್ಥ ಅಲ್ಲಿ ಹೊಂದಿಕೆ ಆಗ್ತದೆ. ಜಗತ್ಪತಿ, ಇದು ಶಕ್ತಿ. ಅಮ್ಮನವರ ಹೆಸರು ಹಾಗೆ ಕರಿಬಹುದೇನು, ಅದಕ್ಕೂ ಕಷ್ಟಪಟ್ಟು ಜೋಡಿಸ್ಬೇಕು. ಪತಿ ಅಂದ್ರೆ ರಕ್ಷಕ, ಆಶ್ರಯ. ಅದಕ್ಕೆ ಶಕ್ತಿ ಬೇಕು, ಯಾರಿಗೆ ಆಶ್ರಯ ಕೊಡುವ ಶಕ್ತಿ ಬೇಕು. ಅದನ್ನ ಶಕ್ತಿಯ ದ್ಯೋತಕವಾಗಿ ಅಮ್ಮನವರಿಗೆ ಜಗತ್ಪತಿ ಶಬ್ದದಿಂದ ಕರೆದಿದ್ದಾರೆ ಅಂತ. ಪುರುಷೋತ್ತಮ ಅಂದ್ರೆ ಈ ವಿಷ್ಣು, ಪ್ರಸಿದ್ಧವಾದ ಪುರುಷೋತ್ತಮ ಹೆಸರು ವಿಷ್ಣುವಿಗಿರುವಂಥದ್ದು. ಒಟ್ಟಿನಲ್ಲಿ ಹೀಗೂ ನೋಡಬಹುದು ಅಂತ ಅರ್ಜುನ ಭಗವಂತನ ಸ್ತುತಿಯನ್ನ ಈ ಮೂಲಕ ಮಾಡಿ ಅವನ ಮಹಿಮೆಯನ್ನ ಹೊಗಳಿದ್ದಾನೆ. ಇನ್ನು ಮುಂದಿನ ಶ್ಲೋಕದಿಂದ ಪ್ರಾರ್ಥನೆಯನ್ನು ಆರಂಭ ಮಾಡಿದ್ದಾನೆ. ನಮಕ ಮುಗಿದಿದೆ, ಈಗ ಚಮಕ ಆರಂಭ. ಮುಂದಿನ ಶ್ಲೋಕವನ್ನು ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.